ಪಾರ್ಥಿಸುಬ್ಬ ಕುಂಬಳೆಯಲ್ಲಿ ಎಲ್ಲಿ ಅಂದರೆ ಇವತ್ತು ವಿಸ್ತಾರಗೊಂಡ ಕುಂಬಳೆಗಿಂತ ಹಿಂದಿನ ಕುಂಬಳೆ ಬೇರೆಯಾಗಿತ್ತು. ಕಣಿಪುರ ದೇವಸ್ಥಾನ ಕುಂಬಳೆ ಸೀಮೆಯ ಅರಸರ ಪಟ್ಟಾಭಿಷೇಕದ ಕೇಂದ್ರವಾಗಿತ್ತು. ಕಣಿಪುರ ದೇವಸ್ಥಾನವೇ ಕುಂಬಳೆ ಅರಸರಿಗೆ ಸಂತಾನ ಇಲ್ಲದಿದ್ದ ಕಾಲದಲ್ಲಿ ರಾಣಿ ದೇವರಿಗೆ ಹರಕೆ ಹೊತ್ತು ಶಿಶು ಜನನವಾದ ಕಾರಣ ಅರಸರು ನಿರ್ಮಿಸಿದ ದೇವಾಲಯ ಎಂಬುದಕ್ಕೆ ಸಾಕ್ಷಿಗಳಿವೆ. ಆ ದೇವಾಲಯದ ಪಕ್ಕದಲ್ಲೇ ಇರುವ ಆ ಗದ್ದೆಯ ಬದಿ ಕುಂಬಳೆ ನದಿಯ ತೀರ, ಈಗ ಶೇಡಿಕಾವು ದೇವಸ್ಥಾನ ಕಾಣಸಿಗುವ ಕೆಳಗಿನ ಭಾಗವೇ ಪಾರ್ಥಿಸುಬ್ಬನ ಮನೆ ಎನ್ನುವುದು ಪ್ರತೀತಿ. ಅದಕ್ಕೆ ಪಾರ್ವತಿಯ ಹಿತ್ತಲು ಅಂತ, ಪಾರ್ಥಿ ಹಿತ್ತಲು ಅಂತ ಇತ್ತೀಚಿನವರೆಗೂ ಹೆಸರಿತ್ತು. ಪಾರ್ಥಿಸುಬ್ಬನ ವಂಶಸ್ಥರಾದ ಕೆ ವಿ ರಮೇಶರು ಈ ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ. ರಮೇಶರ ಜೊತೆಗೆ ಬಹಳ ವರ್ಷಗಳ ಹಿಂದೊಮ್ಮೆ ಹುಚ್ಚು ಮನಸ್ಸಿನ ಅಲೆಮಾರಿ ಜೀವನದಲ್ಲಿ ನಾವು ಸುಮ್ಮನೆ ಆ ಹಿತ್ತಲಿನಲ್ಲಿ ಒಂದು ಇಡೀ ದಿನ ತಿರುಗಾಡಿದ್ದೇವೆ. ಮಣ್ಣಿನಲ್ಲಿ ಏನೆಲ್ಲ ಸಿಗ್ತವೆ ಎನ್ನುವಂಥ ಒಂದು, ಅಂದರೆ 2 ಶತಮಾನದ ನಂತರ ಇವತ್ತು ಏನೂ ಸಿಗಲಾರದು ಎಂಬುದು ಗೊತ್ತುಂಟು. ಆದರೂ ಪಾರ್ಥಿಸುಬ್ಬನ ನೆಲದಲ್ಲಿ ಓಡಾಡಿದಂಥ ಧನ್ಯತೆ. ಇಡೀ ಕಾಸರಗೋಡು ಕುಂಬಳೆ ನಮ್ಮ ಈ ಭಾಗದಲ್ಲಿ ಯಾರಲ್ಲಿ ಹೇಳಿದರೂ ಕೂಡ ಪಾರ್ಥಿಸುಬ್ಬ ಕುಂಬಳೆಯವನು ಎನ್ನುವುದಕ್ಕೆ ಆಧಾರವಾಗಿ ಆ ಕುಂಬಳೆಯ ಜಾಗ ಮತ್ತು ಆಗ ಮುನ್ಸಿಪ್ ತಾಲೂಕು ಕಚೇರಿ ಇದ್ದದ್ದು ಉದುಮದಲ್ಲಿ. ಉದುಮದ ಹಳೆ ತಾಲೂಕು ಕಚೇರಿಯ ಕಡತಗಳಲ್ಲಿ ಪಾರ್ಥಿಸುಬ್ಬನ ವಂಶಸ್ಥರ ಭೂಮಿಯ ವ್ಯಾಜ್ಯದ ವಿವಾದ ಇತ್ಯಾದಿಗಳಾದ ದಾಖಲಾತಿಗಳೆಲ್ಲ ಸಿಕ್ಕಿದೆ. ಹಳೆ ಪಾರ್ಥಿಸುಬ್ಬನ ವಿವಾದಗಳಾದ ಸಂದರ್ಭದಲ್ಲಿ ಪ್ರಬಲವಾದ ಸಾಕ್ಷಿಯಾಗಿ ದೊರೆತದ್ದು ಇಂಥ ಕಡತಗಳೇ ಪಾರ್ಥಿಸುಬ್ಬ ಕುಂಬಳೆಯವ ಎನ್ನುವುದಕ್ಕೆ. ಪಾರ್ಥಿಸುಬ್ಬನ ವಂಶಸ್ಥರು ಇವತ್ತಿಗೂ ಕಾಸರಗೋಡು ಸೀಮೆಯಲ್ಲಿದ್ದಾರೆ. ಕುಂಬಳೆಯಲ್ಲಿ ಸ್ಥಾನಿಕ ಸಮಾಜ, ಕುಂಬಳೆ ಸ್ಥಾನಿಕ, ಸುಬ್ರಹ್ಮಣ್ಯ ಸ್ಥಾನಿಕ ಎಂಬ ವಿಭಾಗ ಇದ್ದರೂ ಕೂಡ ಕುಂಬಳೆಯಲ್ಲಿ ಸ್ಥಾನಿಕ ಸಮಾಜದವರು ನಿರ್ನಾಮವಾಗಿ ಹೋಗಿದ್ದರು. ಬೆರಳಿಕೆಯ 1-2 ಮನೆಗಳಿದ್ದರೂ ಕೂಡ ನಮ್ಮ ಅನಂತಪುರ, ಕೂಡ್ಲು, ನಾರಂಪಾಡಿ, ಮವ್ವಾರು ಈ ಪರಿಸರದಲ್ಲಿ ನೆಲೆಸಿದವರು ಮೂಲತಃ ಕುಂಬಳೆಯವರೇ ಸ್ಥಾನಿಕರೇ ಆಗಿದ್ದಾರೆ. ಇವರು ಪಾರ್ಥಿಸುಬ್ಬನ ವಂಶಸ್ಥರು ಎನ್ನುವುದಕ್ಕೆ ದಾಖಲಿಟ್ಟುಕೊಳ್ಳುವುದನ್ನು ಕೂಡ ಪಾರ್ಥಿಸುಬ್ಬನ ಕೃತಿಯಲ್ಲಿ ಮುಳಿಯುವ ತಿಮ್ಮಪ್ಪಯ್ಯವರು ಸಂಶೋಧಿಸಿದಂಥ ಪಾರ್ಥಿಸುಬ್ಬನ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಈ ಮೊದಲು ಹೇಳಿದ ಹಾಗೆ ಕವಿಗೆ ತನ್ನ ಸುತ್ತಮುತ್ತಲಿನ ಪ್ರಚೋದನೆಯಾಗುತ್ತದೆ ಅಂತ ಹೇಳಿದ್ದಕ್ಕೆ, ಬಹಳ ಹಿಂದಿನ ಕಾಲದಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದ ಕಾಲದಲ್ಲಿ ಕುಂಬಳೆಯಲ್ಲಿ ಒಂದು ದಂಗೆ ನಡೆದಿತ್ತಂತೆ. ಅಲ್ಲೊಬ್ಬ ಪರಮ ಶೌರ್ಯದ ಪ್ರತೀಕವಾಗಿದ್ದ ಒಬ್ಬ ಆತನಿದ್ದನಂತೆ. ಆತನನ್ನು ಉಲ್ಲೇಖಿಸುತ್ತಾ ಸಿಡಿಲ ಮರಿಯಂತಿದ್ದ ಅಂತ ಹೇಳ್ತಾರೆ. ಆತ ರಾಮಕ್ಷತ್ರಿಯ ಸಮಾಜಕ್ಕೆ ಸೇರಿದವ. ಕುಂಬಳೆಯಲ್ಲಿ ಅತ್ಯಧಿಕ ರಾಮಕ್ಷತ್ರಿಯ ಸಮಾಜದವರಿದ್ದಾರೆ. ಆ ಸಮಾಜಕ್ಕೆ ಸೇರಿದವನಂತಲೂ ಅವ ಏಕಾಂಗಿಯಾಗಿ ಹೊಡೆದಾಟ ನಡೆಸಿ, ಹೋರಾಟ ನಡೆಸಿ ಬ್ರಿಟಿಷರನ್ನು ಓಡಿಸಿದ್ದ ಅಂತಲೂ ಪ್ರತೀತಿ ಇದೆ. ಮಾತ್ರ ಅಲ್ಲ, ಅದು ಪಾರ್ಥಿಸುಬ್ಬನ ಗ್ರಂಥದಲ್ಲಿ ಕೂಡ ಆ ಕಥೆ ಉಲ್ಲೇಖವಾಗಿದೆ. ಆತನನ್ನು ಪರಿಕಲ್ಪಿಸಿ, ಆತನನ್ನು ನೆನೆದು ಸಿಡಿಲ ಮರಿಯಿಂದ ಅಂಗದನಿಗೆ ಪ್ರಯೋಗಿಸಿದಂಥ ಒಂದು ಸಂದರ್ಭ ಇದೆ. ಅಂಗದನ ಪದ್ಯದಲ್ಲಿ ಸಿಡಿಲ ಮರಿ ಅಂಗದ ಅಂತ ನಾವು ಕರಿತೀವಿ ಯಕ್ಷಗಾನದಲ್ಲಿ. ಯಕ್ಷಗಾನಕ್ಕೆ ಸಿಡಿಲ ಮರಿ ಅಂತ ಆ ಒಂದು ಪದಪ್ರಯೋಗವನ್ನು, ಯಕ್ಷಗಾನದ ಪದಪ್ರಯೋಗದ ಬಗ್ಗೆ ರಂಗಣ್ಣ ಮತ್ತೆ ಮಾತಾಡ್ತಾರೆ. ಸಿಡಿಲ ಮರಿ ಎನ್ನುವಂಥ ಒಂದು ಪದಪ್ರಯೋಗವನ್ನು ಕೂಡ ಪಾರ್ಥಿಸುಬ್ಬ ಕೊಟ್ಟಿದ್ದಾನೆ. ಹಾಗಿದ್ರೆ ಒಬ್ಬ ಕವಿಗೆ ತನ್ನ ಸುತ್ತಮುತ್ತಲಿನ ಸಮಾಜ, ತನ್ನ ಬದುಕು, ತಾನು ಕಂಡುಕೊಂಡ ಕಥೆಗಳು ಹೇಗೆ ಪ್ರಭಾವ ಬೀರುತ್ತದೆ ಮತ್ತು ಕಾವ್ಯದಲ್ಲಿ ಪ್ರಯೋಗಿಸಲ್ಪಡುತ್ತದೆ ಎನ್ನುವುದಕ್ಕೆ ಇದು ಉದಾಹರಣೆ. ಬಹುಶಃ ಸಿಡಿಲ ಮರಿ ಅಂಗದಂತ ಹೋರಾಡಿದಂತಹ ವ್ಯಕ್ತಿ ಪಾರ್ಥಿಸುಬ್ಬನ ಮೊದಲಿಗನೋ ಸಮಕಾಲೀನನೋ ಗೊತ್ತಿಲ್ಲ. ಅಂತೂ ತನ್ನ ನಾಡಿನಲ್ಲಿ ನಡೆದ ಒಂದು ಘಟನೆಯನ್ನ ತನ್ನ ಪದ್ಯದಲ್ಲಿ ರಚಿಸುವ ಮೂಲಕ ಪಾರ್ಥಿಸುಬ್ಬ ಯಕ್ಷಗಾನದ ಯಾವ ಸ್ತರದ ಕವಿ, ಯಾವ ನೆಲೆಯಲ್ಲಿ ಆಲೋಚಿಸುವ ಕವಿ, ತನ್ನ ಸುತ್ತಮುತ್ತಲಿನ ಐತಿಹ್ಯಗಳಿಗೆ, ತನ್ನ ಸುತ್ತಮುತ್ತಲಿನ ಕಥೆಗಳಿಗೆ ತನ್ನ ಕಾವ್ಯದಲ್ಲಿ ಜಾಯ ಕೊಡುವ ಕವಿ ಅಂತ ನಮಗೆ ಗೊತ್ತಾಗ್ತದೆ. ಕೇರಳಕ್ಕೆ ತೆರಳಿ ಕಥಕಳಿಯನ್ನ ಕಂಡು, ಕಥಕಳಿಯ ಮೂಲಕ ಕಥಕಳಿಯನ್ನ ತಂದು ಯಕ್ಷಗಾನವನ್ನ ಕಂಡು, ಯಕ್ಷಗಾನವನ್ನ ಹೊಸ ಸ್ವರೂಪದಲ್ಲಿ, ತೆಂಕುತಿಟ್ಟಿನ ಪರಿಷ್ಕೃತ ಸ್ವರೂಪಕ್ಕೆ ತಂದ ಪಾರ್ಥಿಸುಬ್ಬ ರಾಮಾಯಣದ ಸಮಗ್ರ ಪ್ರಸಂಗಗಳನ್ನು ಆಯ್ದುಕೊಂಡು ಬರೆಯುವುದರ ನಡುವೆ ಒಬ್ಬ ಕವಿಯಾಗಿ, ಒಬ್ಬ ಸಾಮಾಜಿಕ ಮನುಷ್ಯನಾಗಿ
ನಿಂತು 2 ದಶಕಗಳೇ ಸಾಗಿ ಹೋದರೂ ಕೂಡ ಪಾರ್ತಿಸುಬ್ಬನ ಕುರಿತಾಗಿ ವಿಭಿನ್ನ ಅಧ್ಯಯನದ ಗ್ರಂಥಗಳು, ವಿಭಿನ್ನ ಸಂಶೋಧನೆಗಳು ನಡೆದದ್ದು ಬಹಳ ಕಡಿಮೆ. ಬಹುಶಃ ಕನ್ನಡದ ಯಾವ ಕವಿಗಳಿಗೂ, ಯಾವ ಮೇರು ಕವಿಗಳಿಗೂ, ಯಾವ ಆದಿ ಕಾವ್ಯಗಳನ್ನು ಬರೆದ ಕವಿಗಳಿಗೂ ಕಡಿಮೆ ಇಲ್ಲದಂತಹ ಕಾವ್ಯ ಚಿಂತನೆ, ಕಾವ್ಯ ಕೃಷಿ ಮತ್ತು ಒಳನೋಟ ಪಾರ್ತಿಸುಬ್ಬನ ಕೃತಿಗಳದ್ದು. ನಾವು ಕನ್ನಡ ಸಾಹಿತ್ಯದಲ್ಲಿ ಮೇರು ಕವಿ, ಶ್ರೇಷ್ಠ ಕವಿ ಅಂತ ಯಾರನ್ನೆಲ್ಲ ಅಗ್ರಪಂಕ್ತಿಯ ಮೊದಲ ಸ್ಥಾನದಲ್ಲಿ ನಿಂತು ಮಾತನಾಡ್ತೇವೋ ಅದೇ ಸಾಲಿನ ಕವಿ ಪಾರ್ತಿಸುಬ್ಬ. ಈ ಕಾರಣದಿಂದಲೇ ಪಾರ್ತಿಸುಬ್ಬ ನಿತ್ಯ ನೆನೆಯಲ್ಪಡುತ್ತಾನೆ. ಕಾಸರಗೋಡು ತೆಂಕುತಿಟ್ಟಿನ ಮೂಲ ನೆಲವಾದರೂ ಪಾರ್ತಿಸುಬ್ಬನ ಹೆಸರಿನಲ್ಲಿ ಪಾರ್ತಿಸುಬ್ಬನನ್ನು ಸ್ಮರಿಸಿಕೊಂಡದ್ದು, ಪಾರ್ತಿಸುಬ್ಬನನ್ನು ಶಾಶ್ವತ ಮಾಡುವಂತಹ ಕೆಲಸಗಳನ್ನು ಕೈ ಹಾಕಿ ಅದು ಏನೆಲ್ಲ ಆಗಿ ಹೋದ ಇತ್ಯಾದಿ ವಿದ್ಯಮಾನಗಳ ನಡುವೆ ನಾವು ಪಾರ್ತಿಸುಬ್ಬನನ್ನು ವರ್ತಮಾನದಲ್ಲಿ ನೆನೆಯುವಾಗ ಪಾರ್ತಿಸುಬ್ಬನಿಗಾಗಿ ನಾವು ಮಾಡಿದ್ದೇನು, ಪಾರ್ತಿಸುಬ್ಬನನ್ನು ನಾವು ನೆನೆದದ್ದೆಷ್ಟು, ಪಾರ್ತಿಸುಬ್ಬನನ್ನು ನಾವು ಬಳಸಿದ್ದೆಷ್ಟು ಇತ್ಯಾದಿ ನೆಲೆಯಲ್ಲಿ ಯೋಚಿಸಿದಾಗ ಮತ್ತು ಯೋಚಿಸುವಾಗ ವಾಸ್ತವದಲ್ಲಿ ಪಾರ್ತಿಸುಬ್ಬನ ಬಗೆಗೆ ಕಾಸರಗೋಡಿನಲ್ಲಿ ಈ ಹಿಂದೆ ನಡೆದ ಅಧ್ಯಯನ, ಸಂಶೋಧನೆ, ತರ್ಕಗಳನ್ನು ಹೊರತುಪಡಿಸಿದರೆ ಅದರ ನಂತರ ಪಾರ್ತಿಸುಬ್ಬನ ಬಗೆಗೆ ಏನೂ ನಡೆದಿಲ್ಲ ಎನ್ನುವುದು ವಾಸ್ತವದ ಮಾತು. ಪಾರ್ತಿಸುಬ್ಬ ನೆಲೆಸಿದ್ದ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ ಹಿಂದೆ ಒಂದು ಕೂತಂಬಲಂ ಆಗಿತ್ತು. ಕೂತಂಬಲಂ ಅಂದರೆ ಒಂದು ನಾಟ್ಯ ಕ್ಷೇತ್ರ ಆಗಿತ್ತು ಎನ್ನುವುದಕ್ಕೂ ಕೂಡ ನಮ್ಮ ಗ್ರಂಥಗಳು ಸಾಕ್ಷ್ಯ ನೀಡುತ್ತದೆ. ಆ ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂದರೆ ಅಲ್ಲಿಯ ಕಂಬಗಳೆಲ್ಲ ನಾಟ್ಯ ಕಂಬಗಳಾಗಿತ್ತು ಇತ್ಯಾದಿ ಹೇಳ್ತಾರೆ. ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಈಗಿನ ಆಫೀಸಿನ ಮೇಲಿನ ಚಾವಣಿಯಲ್ಲಿ ಹುಡುಕಿದರೆ ಹಳೆಯ ಕಾಲದ ಸುಮಾರು 200 ವರ್ಷಗಳ ಮೊದಲಿನ ಮರದ ತುಂಡಾದ ಕೆತ್ತನೆಯ ವಿಗ್ರಹಗಳ ತುಂಡು ತುಂಡಾದ ಶಿಲ್ಪಗಳೆಲ್ಲವೂ ಇವತ್ತಿಗೂ ಅಲ್ಲಿದೆ. ಹಾಗಾಗಿ ಪಾರ್ತಿಸುಬ್ಬ ಇದ್ದ ಕಾಲಕ್ಕೆ ಕಣಿಪುರ ಒಂದು ನಾಟ್ಯ ಕ್ಷೇತ್ರವಾಗಿತ್ತು ಅಂತಲೂ, ಆ ಕಾಲದ ಕೇರಳದ ಭೂತಕಲೆಗಳಿಂದ ಕಣಿಪುರ ಪಾರ್ತಿಸುಬ್ಬ ಪ್ರಚೋದಿತನಾಗಿದ್ದ ಎನ್ನುವುದಕ್ಕೂ ಪುರಾವೆಗಳು ಸಿಗ್ತದೆ. ಹೀಗೆ ಪಾರ್ತಿಸುಬ್ಬನನ್ನ ಈ ಕಾಲಕ್ಕೆ ಕೈದಾಡಿಸಿಕೊಡುವಲ್ಲಿ ವಿಶೇಷವಾಗಿ ಮಧುಪುರ ಗ್ರಂಥ, ಹಾಗೆ ಸಿರಿಬಾಗಿಲ ವೆಂಕಪ್ಪಯ್ಯನವರ ಲೇಖನ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದೆ. ಬಹುಶಃ ಆ ಕಾಲದಲ್ಲಿ ಆ ರೀತಿಯ ಲೇಖನಗಳು, ಆ ರೀತಿಯ ಕೆಲಸಗಳು ಆಗದೆ ಇದ್ದಿರುತ್ತಿದ್ದರೆ ಬಹುಶಃ ಪಾರ್ತಿಸುಬ್ಬನ ಬಗೆಗೆ ಮುಂದಿನ ಸಂಶೋಧನೆಗಳು ನಡೆಯುವಾಗ ಅಷ್ಟು ಕೆಲಸಗಳಾಗ್ತಿರಲಿಲ್ಲವೋ ಏನೋ. ಪಾರ್ತಿಸುಬ್ಬನ ಇತಿಹಾಸ ಮತ್ತು ಐತಿಹ್ಯಗಳನ್ನು ಹುಡುಕುವ ನೆಲೆಯಲ್ಲಿ ಪಾರ್ತಿಸುಬ್ಬನ ಇತಿಹಾಸಗಳು ಎಂದರೆ ನಮ್ಮ ಕಣ್ಣೆದುರಿಗಿರುವುದು ಆತನ ಪ್ರಸಂಗಗಳು ಮಾತ್ರ. ಪಾರ್ತಿಸುಬ್ಬನ ಐತಿಹ್ಯಗಳು ಅಂದರೆ ಕರ್ಣಕರ್ಣಿಕೆಯಾಗಿ ಪಾರ್ತಿಸುಬ್ಬನ ಬಗ್ಗೆ ಕೇಳಿ ಬಂದಂತಹ ವಿಚಾರಗಳು. ಕರ್ಣಕರ್ಣಿಕೆಯಾಗಿ 2 ಶತಮಾನದ ಹಿಂದಿನ ಕಥೆಗಳು ಕೇಳುವುದು ಈ ಕಾಲಕ್ಕೆ ಬಹಳ ದುರ್ಲಭ. ತಲೆಮಾರುಗಳು ಬದಲಾಗುತ್ತಾ ಹೋದಂತೆ, ಮಾನವನ ಸ್ಥಿತ್ಯಂತರಗಳು ಸಾಗುತ್ತಾ ಹೋದಂತೆ ಇತಿಹಾಸಗಳು ಕೂಡ ಸಾಗಿ ಹೋಗುವುದು ವಾಸ್ತವ. ಹಾಗಾಗಿ ಇತಿಹಾಸಗಳನ್ನು, ವ್ಯಕ್ತಿ ಚರಿತ್ರೆಗಳನ್ನು, ಪರಂಪರೆಗಳನ್ನು ಕಾಪಿಡುವ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಪುನರನ್ವೇಷಣೆ ಮಾಡುವುದು, ಒಬ್ಬ ವ್ಯಕ್ತಿಯ ಬದುಕು ಮತ್ತು ಸಾಧನೆಯನ್ನು ಮರುಶೋಧಿಸುವುದು ಬಹಳ ದೊಡ್ಡ ಕೆಲಸ. ಹಾಗಾಗಿ ಪಾರ್ತಿಸುಬ್ಬನಿಗೆ ಮತ್ತೆ ಬೆಳಕಿಂಡಿ ಹಿಡಿಯುವ ಈ ಕಾಯಕದಲ್ಲಿ ಆತನ ಕುರಿತು 4 ಮಾತುಗಳನ್ನು ಹೇಳುವ ಅವಕಾಶ ಕೊಟ್ಟದ್ದಕ್ಕೆ ಯಕ್ಷಗಾನ ಅಕಾಡೆಮಿಗೆ ಮತ್ತು ಇಷ್ಟನ್ನು ಕೇಳಿದ ಎಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ವಿರಮಿಸ್ತೇನೆ. ಗೋಷ್ಠಿಯ ಅಧ್ಯಕ್ಷರಿಗೆ, ಮಾನ್ಯ ಚಂಬಲ್ತಿವಾರರಿಗೆ, ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಹಾಗೆ ಸಭಾಸದರಿಗೆ ನಮಸ್ಕಾರ. ವಿಶೇಷ ಗೌರವವಾಗಿ ಈ ಅವಕಾಶವನ್ನು ಸ್ವೀಕರಿಸ್ತಾ ಇದನ್ನು ದಯಪಾಲಿಸಿದ ಶ್ರೀ ತನ್ನೇಗ
ಅಕಾಡೆಮಿಯ ಸರ್ವ ಸದಸ್ಯರಿಗೆ ಕೂಡ ಕೃತಜ್ಞತೆಗಳನ್ನು ಮೊದಲೇ ಅರ್ಪಿಸ್ತೇನೆ. ಮಾತಾಡಲಿಕ್ಕೆ ತೊಡಗುವಾಗಲೇ ಚಂಬಲ್ತಿ ಮಾರಿ ಹೇಳಿದರು, ನಿಮಗಾದರೆ ಸಮಯ ಕೊಡಬೇಕು ಅಂತ. ನಾನು ಇನ್ನೇ ಕೇಳಿಕೊಂಡಿದ್ದೇನೆ ನನಗೆಷ್ಟು ಸಮಯ ಅಂತ. ಹೆಮ್ಮೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಮಾತಾಡ್ಬೋದು, ಅದಕ್ಕಿಂತ ಹೆಚ್ಚು ಬೇಡ ಅಂತ. ಅದರ ಪರಿಮಿತಿಯೊಳಗೆ ನಿಲ್ಲಿಸುವ ಪ್ರಯತ್ನ ಮಾಡ್ತೇನೆ. 3:30 ಆಗಿದೆ, 4 ಒಳಗೆ. ನಿನ್ನೆ ಅವರಿಗೆ ಕರೆ ಮಾಡಿದ್ದಾರೆ. ಹಿಂದೆ ಮತ್ತೊಂದು ಉದ್ದೇಶವೂ ಇತ್ತು. ಪಾರ್ಥಿಸುಬ್ಬನ ಪದಪ್ರಯೋಗ ವೈಶಿಷ್ಟ್ಯಗಳು ಎಂಬುದು ಸೂಚಿತವಾದ ವಿಷಯ. ಯಾವ ಆಶಯದಿಂದ ಮಾತಾಡಬೇಕು ಅಂತ ನನಗೆ ಸ್ಪಷ್ಟ ಆಗುವುದಕ್ಕಾಗಿ ನಾನು ಕೇಳಿದ್ದೆ. ಯಾಕೆ ಅಂದರೆ, ಈಗ ಶಬ್ದಾರ್ಥ ಸಂಬಂಧಿಯಾಗಿ ಭಾಷಾಶಾಸ್ತ್ರದ ನೆಲೆಯಿಂದ ಅದನ್ನು ವಿವೇಚಿಸುವುದಾದರೆ ಅದೊಂದು ವಿಷಯ. ಆದರೆ ಅದಾದರೆ ಅದಕ್ಕೆ ಸಮುಚಿತ ನಾನಲ್ವೇ ಅನ್ನೋ ವ್ಯಕ್ತಿಯಾಗಿ ಅಂತ ಅನ್ನಿಸಿದರೆ ಹೆಮ್ಮೆಗಳು ಅದನ್ನು ಸ್ಪಷ್ಟಪಡಿಸಿದ್ರು. ಭಾಷಾಶಾಸ್ತ್ರ ನಿನ್ನ ಹತ್ರ ಯಾರು ಮಾತಾಡೋದ ಕೇಳ್ತಾರೆ, ಕೇಳಿದ್ರು. ಅಲ್ಲಿಗೆ ನನಗೆ ಸಮಾಧಾನ ಆಯಿತು. ನಮ್ಮ ವ್ಯಾಪ್ತಿಯನ್ನು ತಿಳಿದೇ ಕರೆದಿದ್ದಾರೆ ಅಂತ. ಹೇಗೆ ಮಾತಾಡಬಹುದು ಎಂಬುದಕ್ಕೆ ಒಂದು ಸೂಚಕವಾಗಿ ಒಂದು ಔಟ್ಲೈನ್ ಹಾಕಿಕೊಟ್ರು. ಅದು ನಮ್ಮಿಂದ ಯಥಾಸಾಧ್ಯ ನಿರ್ವಹಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪಾರ್ಥಿಸುಬ್ಬನ ಪದಪ್ರಯೋಗ ವೈಶಿಷ್ಟ್ಯಗಳು ಅಂತ ವಿಷಯವನ್ನು ಆಯ್ದುಕೊಂಡು ಮಾತಾಡುವುದಕ್ಕೆ ತೊಡಗುವಾಗ, ಪದ ಅಂತಂದರೆ ಇಲ್ಲಿ ಕೇವಲ ಶಬ್ದ ಎಂಬ ಅರ್ಥ ಇಟ್ಟುಕೊಂಡು ನಾನು ಮಾತಾಡ್ತಾ ಇಲ್ಲ. ಸಮಗ್ರವಾಗಿ ಪದ್ಯವೂ ಆಗಿರಬಹುದು, ಪದ್ಯದ ಭಾಗವೂ ಆಗಿರಬಹುದು, ಪದ್ಯದ ವೈಶಿಷ್ಟ್ಯವೂ ಆಗಿರಬಹುದು. ಇದನ್ನು ಪಾರ್ಥಿಸುಬ್ಬನ ಪದ ಎಂಬ ನೆಲೆಯಲ್ಲಿ ಇರಿಸಿಕೊಂಡು ಯಥಾಸಾಧ್ಯ ಮಾತಾಡ್ತೇನೆ. ವೈಶಿಷ್ಟ್ಯಗಳ ಕುರಿತಾಗಿ ಮಾತಾಡುವಾಗ ವಿಶಿಷ್ಟಾಂಶಗಳು ಈ ತನಕ ಎಷ್ಟು ದಾಖಲಾಗಿವೆ ಅಥವಾ ಉಕ್ತವಾಗಿವೆ, ಉಲ್ಲೇಖಗೊಂಡಿವೆ ಅಂತ ನಾವು ಸಹಜವಾಗಿ ಕಣ್ಣಾಡಿಸ್ತೇವೆ. ಪಾರ್ಥಿಸುಬ್ಬ ಯಕ್ಷಗಾನದ ಮೇರುಕವಿ ಅಂತ ನಾವು ಯಕ್ಷಗಾನೀಯ ವಾತಾವರಣದಲ್ಲಿರುವವರು, ಬೆಳೆದವರು ಪ್ರತಿನಿತ್ಯ ಅನುಸ್ಮರಿಸ್ತೇವೆ. ಹಾಗೆ ಅಂತ ಅದಕ್ಕೆ ಸಾರ್ವತ್ರಿಕ ಮನ್ನಣೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ಲಭ್ಯವಾಗಿದೆ ಅಂತ ಕೇಳಿದರೆ ಅತ್ಯಲ್ಪ. ಯಕ್ಷಗಾನೀಯ ವಲಯದಲ್ಲೇ ಬಹುಶ್ರುತನಾದವನು. ಹಾಗೆ ಅಂತ ಅದಕ್ಕಿಂತ ಹೊರಗೆ ಇಲ್ಲ ಅಂತ ಉಲ್ಲೇಖಗೊಂಡವನೇ. ಯಾಕಿದು ಅಂತ ಕೇಳುವಾಗ ಸಾಹಿತ್ಯ ಚರಿತ್ರೆಯನ್ನು ಗಮನಿಸಿದವರಿಗೆ ವೇದ್ಯಾತೀತು, ಅಧ್ಯಯನ ಮಾಡಿದವರು, ಆಳವಾದ ವಿದ್ವತ್ತನ್ನು ಆ ವಿಷಯದಲ್ಲಿ ಗಳಿಸಿಕೊಂಡವರು ಉಪಸ್ಥಿತರಿರುವುದರಿಂದ ಅವರ ಗಮನಕ್ಕೆ ತರುವುದಕ್ಕಾಗಿ ಮಾತ್ರ ಹೇಳುತ್ತೇನೆ. ಕಾವ್ಯ ನಾಟಕಗಳು ಏಕಕಾಲದಲ್ಲಿ ಒಂದೇ ಪ್ರಕಾರದಲ್ಲಿ ಸಾಹಿತ್ಯ ಚರಿತ್ರೆಯಲ್ಲಿ ಅಂಗೀಕೃತವಾಗಲಿಲ್ಲ ಎಂಬುದು ವಾಸ್ತವ. ಕಾವ್ಯ ಮತ್ತು ನಾಟಕಗಳು ಒಂದೇ ತೆರನಾಗಿ ಅಂಗೀಕೃತವಾಗಿದೆ ಅಂತ ಕೇಳಿದರೆ ಇಲ್ಲ. ಅದು ಬೇರೆಯದೇ ಆಗಿ ಒಂದು ಕಾವ್ಯಶಾಸ್ತ್ರವಾಗಿ ಇನ್ನೊಂದು ನಾಟ್ಯಶಾಸ್ತ್ರವಾಗಿ ವಿಕಸಿತವಾದದ್ದು, ಶಾಸ್ತ್ರೀಯ ಪರಿಭಾಷೆಗೊಳಪಟ್ಟು ಆ ನೆಲೆಯಲ್ಲಿ ವಿವೇಚನೆಗೊಳಗಾದದ್ದು ನಮಗೆ ಗಮನಕ್ಕೆ ಬರ್ತದೆ. ಹಾಗೆ ಅಂತ ಒಂದೇ ಮುಖ್ಯವಾಹಿನಿಯಲ್ಲಿ ಅದು ಸೇರಿ ಹೋಗಲಿಲ್ಲ ಅಂತ ಕೇಳಿದರೆ ಸೇರಿಯೂ ಉಂಟು, ಸೇರಿಯೂ ಭಿನ್ನವಾಗಿಯೇ ಉಂಟು. ಈ ವಾಸ್ತವವನ್ನು ನಾವು ಅಂಗೀಕರಿಸಬೇಕಾಗ್ತದೆ. ಕಾವ್ಯೇಶ ನಾಟಕ ಈ ಪ್ರಸಿದ್ಧೋಕ್ತಿ ನಮಗೆಲ್ಲ ಪರಿಚಿತ. ಕಾವ್ಯಗಳಲ್ಲಿ ನಾಟಕ ರಮ್ಯವಾದದ್ದು. ಆ ಹೇಳಿಕೆ ಹೊರಡುವುದಕ್ಕಿದ್ದಂತಹ ಹಿನ್ನೆಲೆ, ಅದಕ್ಕಿಂತ ಮೊದಲು ಅದು ಪರಿಗಣಿತವಾಗುತ್ತಾ ಇದ್ದ ವಿಧಾನಗಳು, ಇದನ್ನು ನಾವು ಅಂಗೀಕರಿಸಿದರೆ ಮುಖ್ಯವಾಹಿನಿಯಲ್ಲಿ ಯಕ್ಷಗಾನ ಕವಿ ಪಾರ್ಥಿಸುಬ್ಬನಂತಹ ಕವಿಗಳು ಯಾಕಿಲ್ಲ ಎಂಬ ಪ್ರಶ್ನೆಗೆ ಒಂದು ಹಂತದಲ್ಲಿ ನಮಗೆ ಉತ್ತರ ಸಿಗಬಹುದು ಅಂತ ನಾನು ಪರಿಭಾವಿಸ್ತೇನೆ. ಕಾವ್ಯ ಒಂದರ್ಥದಲ್ಲಿ ಸ್ವತಂತ್ರವಾದ ಮಾಧ್ಯಮ. ಕರ್ತೃ ಬೇಕು, ಶ್ರೋತೃ ಬೇಕು, ಅಥವಾ ಅದನ್ನು ಓದುವವರು ಬೇಕು. ನಾಟಕಾದಿಗಳು ಹಾಗಲ್ಲ. ವೇಷಭೂಷಣಾದಿಗಳು, ಗೀತವೋ, ವಾದನವೋ, ಅಭಿನಯವೋ ಇವೆಲ್ಲಗಳಿಂದ ಸಮನ್ವಿತವಾಗಿ ಅನ್ಯಾವಲಂಬನೆಯಲ್ಲಿ ವಿಕಸಿತವಾಗುವ ಕಲಾಪುಷ್ಪ. ಪರಾವಲಂಬನೆಯಲ್ಲೇ ಅದು ಪ್ರಕಟವಾಗಬೇಕಾದ ಬದ್ಧತೆ ಇದ್ದದ್ದರಿಂದ ಸ್ವಾವಲಂಬನೆಯಲ್ಲೇ ಪ್ರಕಟವಾಗಬಹುದಾದ ಕಾವ್ಯಕ್ಕಿಂತ ಒಂದು ಹಂತದಲ್ಲಿ
ಆ ಮಾಧ್ಯಮದಿಂದ ಅಂಗೀಕೃತವಾಗಲಿಲ್ಲ ಅಂತ ನಾವು ತಿಳಿಯಬಹುದು. ಆದರೆ ಈ ಕಾವ್ಯಶಾಸ್ತ್ರವನ್ನು, ಕಾವ್ಯಮೀಮಾಂಸೆಯನ್ನು ಮುನ್ನಡೆಸ್ತಾ ಅದರಲ್ಲಿ ಇದ್ದಂತಹ ಸತ್ವವನ್ನು ಕಂಡರಿಸಿದವರು ನಾಟ್ಯಶಾಸ್ತ್ರ ರಚಯಿತರು, ಅದರ ವ್ಯಾಖ್ಯಾನಕಾರರು. ಇವರ ಉಪಕ್ರಮ ವಿಧಾನವನ್ನು ಅವರು ಬಂದು ಸೇರಿದಂತಹ ಒಂದು ನಿಗಮನವನ್ನು ನಾವು ಗಮನಿಸಿದರೆ, ಕೊನೆಗೂ ರಸಸಂಧಿಯಾಗದೆ ಯಾವ ಕಾವ್ಯವೂ ಯಾವ ನಾಟಕವೂ ಪರಿಣಾಮಕಾರಿಯಲ್ಲ, ಅದು ಸತ್ವಪೂರ್ಣವಲ್ಲ. ಆದ್ದರಿಂದ ರಸಪರಿಪೂರ್ಣವಾದದ್ದು, ರಸಪ್ರಪೂರ್ಣವಾದದ್ದು ಅದೆಲ್ಲವೂ ಕಾವ್ಯವೇ, ವಿಶಾಲ ಅರ್ಥದಲ್ಲಿ ನಾಟಕವೂ ಕಾವ್ಯವೇ. ಆದ್ದರಿಂದ ಕಾವ್ಯೇಶು ನಾಟಕವೆಂಬ ಒಂದು ನಿಗಮನಕ್ಕೆ ಬಂದು ತಲುಪಿತು ಅಂತ ನಾವು ಒಪ್ಪಿದರೆ, ಕನ್ನಡದ ಸನ್ನಿವೇಶದಲ್ಲಿ ಪಾರ್ಥಿಸುಬ್ಬನಂತಹ ಯಕ್ಷಗಾನ ಕವಿಗಳ ಅಸ್ತಿತ್ವವನ್ನು ನಿರೂಪಿಸುವಲ್ಲಿ, ವೈಶಿಷ್ಟ್ಯವನ್ನು ನಾವು ಗಮನಿಸುವಲ್ಲಿ ಅದರಿಂದ ಸಿದ್ಧ ಆಗುವುದೇನು ಅಂತ ನಾವು ಮುಖ್ಯವಾಹಿನಿಯ ಗಮನಕ್ಕೆ ತರಲಿಲ್ಲ. ಹಾಗೆ ತರುವಲ್ಲಿ ಈ ತೆರನಾದಂತಹ ವಿಚಾರಗೋಷ್ಠಿಗಳಾಗಲಿ, ವಿಚಾರ ಮಂಡನೆಗಳಾಗಲಿ, ಅದರ ಪ್ರಕಟೀಕರಣಗಳಾಗಲಿ ತುಂಬ ಉಪಯುಕ್ತ, ವಿನಿಯುಕ್ತ ಎಂಬ ಭಾವದಿಂದ ಈ ಕಾಳಜಿಗಾಗಿ ಅಕಾಡೆಮಿ ನಾನು ಮೊದಲಿಗೆ ಅಭಿನಂದಿಸಬೇಕು. ಈಗ ಆಗಮಾಂತರ ಅಂತ ಕಾವ್ಯಮೀಮಾಂಸಕರೇ ಹೇಳಿದ ನಾಟ್ಯಶಾಸ್ತ್ರವನ್ನೇ ಅವಲಂಬಿಸಿ ಬೆಳೆದಂತಹ ಯಕ್ಷಗಾನದಲ್ಲಿ ಅದನ್ನು ಪ್ರತ್ಯೇಕ ಶಾಸ್ತ್ರ ಎಂಬ ಪರಿಗಣನೆಯನ್ನು ನಮಗಿಂತ ಬೇರೆಯಾಗಿ ಇಟ್ಟಾಗಲೂ ಅದಕ್ಕೆ ಕಲ್ಪಿಸಿ ಇದ್ದಾರೆ. ನಾಟ್ಯವನ್ನಾಗಲಿ ಅದನ್ನು ಆಧರಿಸಿ ಅಥವಾ ಅದಕ್ಕೆ ಆಧಾರವಾಗಿ ಒದಗಿದಂತಹ ಶಾಸ್ತ್ರವನ್ನಾಗಲಿ ಆಗಮಾಂತರ ಅಂತ ಒಪ್ಪಿದ್ದಾರೆ. ಆ ನೆಲೆಯಲ್ಲಿ ಯಕ್ಷಗಾನದವರು ಒಂದು ಸಮಾಧಾನ ತಂದುಕೊಳ್ಳಬಹುದು. ಅವರು ಒಪ್ಪಿದಂತಹ ಪ್ರಕಾರ ಇದಲ್ಲದೇ ಇರಬಹುದು, ಆದರೆ ಭಿನ್ನವಾಗಿ ಅಸ್ತಿತ್ವವನ್ನು ತೋರ್ಪಡಿಸ್ತಾ ತತ್ಸಮವಾಗಿ ಅಥವಾ ಅದಕ್ಕಿಂತ ತದುಪರಿಯಾಗಿ ನಿಲ್ಲಬಹುದಾದ ಯೋಗ್ಯತೆಯನ್ನು ಹೊಂದಿದಂತಹ ಕಾವ್ಯವೇ ಯಕ್ಷಗಾನ ಕಾವ್ಯ, ಕಲಾ ಪ್ರಕಾರವೇ ಯಕ್ಷಗಾನ. ಈ ಸಮಾಧಾನವನ್ನು ನಾವು ಹೊಂದಿಕೊಳ್ಳಬಹುದು ಅಂತ ನಾನು ಪರಿಭಾವಿಸ್ತೇನೆ. ಕವಿಯಾಗಿ ಪಾರ್ಥಿಸುಬ್ಬರನ್ನು ಇರಿಸಿಕೊಂಡು ಅವನ ರಚನೆಗಳನ್ನು ವಿವೇಚಿಸುವ ಮೊದಲು ಅನೇಕ ವಿಧವಾದಂತಹ ಅನೇಕ ಪ್ರಕಾರಗಳಲ್ಲಿ ಪರಿಣತಮತಿಗಳೆನಿಸಿದ ಕವಿಗಳನ್ನು ನಾವು ಈ ಕಾಲದಲ್ಲಿ ಕಾಣ್ತಾ ಇರುವುದರಿಂದ ಈ ಕಾಲಘಟ್ಟದಲ್ಲಿ ಕವಿಗಳಲ್ಲಿ ಯಾರ ಸಾಲಲ್ಲಿ ಪಾರ್ಥಿಸುಬ್ಬರನ್ನು ಇರಿಸಬೇಕು ಇದನ್ನು ಒಂದು ವಿವೇಚಿಸಬೇಕಾಗ್ತದೆ. ನನಗನ್ನಿಸುವುದು ಅದನ್ನು ಮುಖ್ಯರು ಕೃಷ್ಣಭಟ್ರು ಸೂಚ್ಯವಾಗಿ ತಿಳಿಸಿದ್ದಾರೆ. ವಿವಿಧ ಆಯಾಮಗಳಿಂದ ಅದನ್ನು ವಿವೇಚಿಸಿದಾಗ ಅದು ಸಾಧು ಅಂತ ಅನ್ನಿಸ್ತದೆ. ಪಾರ್ಥಿಸುಬ್ಬನ ಸ್ಥಾನ, ಈಗ ಶಾಸ್ತ್ರೀಯ ಸಂಗೀತವನ್ನೇ ನಾವು ಉದಾಹರಣೆಗಾಗಿ ತೆಗೆದುಕೊಂಡ್ರೆ ವಾಗ್ಗೇಯಕಾರರ ಸ್ಥಾನದಲ್ಲಿ ನಿಲ್ತಾನೆ ಅಂತ ನಾವು ಪರಿಭಾವಿಸ್ತೇವೆ. ಯಾಕೆಂದ್ರೆ ಅಲಂಕಾರಾದಿ ಶಾಸ್ತ್ರಗಳಲ್ಲಿ ಪರಿಶ್ರಮ ಇದ್ದರೆ, ಪರಿಣತಿ ಇದ್ದರೆ ಸಾಕಾಗುವುದಿಲ್ಲ ಯಕ್ಷಗಾನ ಕವಿಯಾದವರಿಗೆ. ಸಂಗೀತ ಜ್ಞಾನ ಸ್ಪಷ್ಟವಾಗಿ ಬೇಕಾಗುತ್ತದೆ, ಸಾಹಿತ್ಯ ಜ್ಞಾನ ಬೇಕಾಗುತ್ತದೆ, ರಂಗ ಪರಿಜ್ಞಾನ ಇರಬೇಕಾಗುತ್ತದೆ. ಈ ತ್ರಿವೇಣಿ ಸಂಗಮ ಯಾರ ಪ್ರತಿಭೆಯಲ್ಲಿ ಪಕ್ವವಾಗಿರ್ತದೋ ಅವನಿಗೆ ಯಕ್ಷಗಾನದ ಕವಿ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಅದು ಅಪಕ್ವವಾದ ಸ್ಥಿತಿಯಲ್ಲಿ ಅನೇಕ ಯಕ್ಷಗಾನ ಕಾವ್ಯಗಳು ಅಂತ ಹೇಳಿದ್ದು ಪ್ರಚಲಿತವಾಗದೆ, ಪ್ರದರ್ಶನಗೊಳ್ಳದೆ ಹಿಂದುಳಿದದ್ದನ್ನು ನಾವು ಗಮನಿಸಬಹುದು. ಯಕ್ಷಗಾನ ಕಾವ್ಯಗಳು ಈಗ ನಾವು ಪ್ರದರ್ಶನವಾಗಿ ಕಾಣ್ತಾ ಇರುವಷ್ಟೇ ಅಲ್ಲ, ನಾವು ಕೇಳಿ ತಿಳಿಯದೇ ಇದ್ದಂಥ ಅನೇಕ ಯಕ್ಷಗಾನ ಕಾವ್ಯಗಳು ರಾಧಾಕೃಷ್ಣ ಕಲ್ಚಾರಿಗೆ ನೆನಪಿರಬೇಕು. ನೀನಾಸಮಲ್ಲಿ ಕಾರ್ಯಕ್ರಮ ಇರುವ ಸನ್ನಿವೇಶದಲ್ಲಿ ಶಾಕುಂತಲ ನಾಟಕ ಅದನ್ನೇ ತಾಳಮದ್ದಲೆಯಾಗಿ ಪ್ರಸ್ತುತವಾಗಿಸಬೇಕು. ಅಂದರೆ ಅಲ್ಲಿ ಉದ್ದೇಶ ಅವರಿಗೆ ಇದ್ದದ್ದು ಯಕ್ಷಗಾನ ಹೇಗೆ ಆಶು ಪ್ರತಿಭೆಯಿಂದ ವಿಜೃಂಭಿಸ್ತದೋ ಆ ನಾಟಕಕ್ಕೆ ಆ ಆಶುತನವನ್ನು ಅಳವಡಿಸುವುದು ಹೇಗೆ ಸಾಧ್ಯ ಅಂತ ಒಂದು ವಿವೇಚನೆಗಾಗಿ ಪ್ರಯೋಗಾತ್ಮಕವಾಗಿ ಮಾಡಿದಂತಹ ಪ್ರದರ್ಶನ. ಮೊದಲ ದಿವಸ ರಾತ್ರಿ ಹೇಳಿದ ಮೇಲೆ ಹುಡುಕುವಾಗ ನಾವು ಅದು ತನಕ ಕಾಣದೇ ಇದ್ದ ಶಾಕುಂತಲ ಕಾವ್ಯ ಯಕ್ಷಗಾನ ಬಂಧವಾಗಿ, ಯಕ್ಷಗಾನ ಕಾವ್ಯವಾಗಿ ಉಂಟು. ಆದರೆ ಪ್ರಯೋಗ ಸಾಧ್ಯತೆ ಅದರಲ್ಲಿ ಉಳಿದ ಅಂಗಗಳಲ್ಲಿ ಕೇವಲ ಕಾವ್ಯಗಳಲ್ಲಿ ಮಾತ್ರ ಅದು ಚೆನ್ನಾಗಿದ್ದು ಪ್ರದರ್ಶನಕ್ಕೆ ಅನುಯೋಜ್ಯವಾಗಿ ಇಲ್ಲದೇ ಇದ್ದದ್ದರಿಂದ ಅಥವಾ ಗೀತಾತ್ಮಕವಾಗಿ ಗಾಯನಕ್ಕೆ ಅನುಬಂಧಿಯಾಗಿ ಅಥವಾ ಅನುಕೂಲಿಯಾಗಿ ಅದು ಇಲ್ಲದೆ ಒದಗದೇ ಇದ್ದದ್ದರಿಂದ ಅದು ಹಿಂದುಳಿದಿದೆ. ಈ ನೆಲೆಯಿಂದ ಯೋಚಿಸಿದರೆ ಪಾರ್ಥಿಸುಬ್ಬನ ಪದ್ಯಗಳು ಅದರ ವೈಶಿಷ್ಟ್ಯಗಳನ್ನು ಗಮನಿಸುವಾಗ ಅವನನ್ನು ಖಚಿತವಾಗಿ ಒಂದು ವಾಗ್ಗೇಯಕಾರರ ಸಾಲಲ್ಲಿ ನಿಲ್ಲಿಸಬಹುದು. ತ್ಯಾಗರಾಜರದ್ದು, ದೀಕ್ಷಿತರದ್ದು, ಶ್ಯಾಮಾಶಾಸ್ತ್ರಿಗಳದ್ದು. ಯಾಕೆ ಅಂದರೆ ಈಗ ತ್ಯಾಗರಾಜರನ್ನು, ದೀಕ್ಷಿತರನ್ನು
ದೀಕ್ಷಿತರನ್ನು ಹೊರತುಪಡಿಸಿ ಇದು ಸಾಹಿತ್ಯಾತ್ಮಕವಾಗಿ ದೀಕ್ಷಿತರ ಪರಿಶ್ರಮವಾಗಿ ಅವರ ರಚನೆಗಳ ವೈಶಿಷ್ಟ್ಯ ಆಗಲಿ ಉಳಿದವರಿಗಿಬ್ಬರಿಗಿಂತ ಪ್ರೌಢಮಟ್ಟದ್ದು. ಭಾಷಾಶಾಸ್ತ್ರೀಯವಾಗಿ ಹೌದು, ವಿದ್ಯುತ್ ಸಂಬಂಧಿಯಾಗಿ ಹೌದು. ಇದನ್ನು ಸಂಗೀತ ತಜ್ಞರಾದವರು ಹೇಳ್ತಾರೆ. ಹಾಗೆ ಅಂತ ಅವರ ರಚನೆಗಳಲ್ಲಿ ಅಸಾಮಾನ್ಯವಾದ ಸಾಹಿತ್ಯ ಗುಣದಿಂದೊಂದೇ ಅದು ಪ್ರಕಾಶಗೊಂಡದ್ದಲ್ಲ. ಅವರು ಬಳಸಿದ ಸಾಹಿತ್ಯ ಅವರಿಗೆ ಉದ್ದೇಶಿಸಿದ ರಾಗದಲ್ಲಿ ಅವರು ಬಯಸಿದ ರಸವನ್ನು, ಅವರು ಬಯಸಿದ ಭಾವವನ್ನು ಎಷ್ಟು ಸ್ಫುಟವಾಗಿ ಹೊರಹೊಮ್ಮಿಸುತ್ತದೆ ಎಂಬುದರಿಂದ, ಅದು ಪ್ರಯೋಗಕ್ಕೆ ಎಷ್ಟು ಸಹಜವಾಗಿ ಒದಗಿದೆ ಎಂಬುದರಿಂದ ಅವರ ಶ್ರೇಷ್ಠತೆ ನಿರೂಪಿತ ಆಗುತ್ತೆ. ಪಾರ್ಥಸುಬ್ಬರ ವೈಶಿಷ್ಟ್ಯವನ್ನು ನಾವು ಗಮನಿಸುವಾಗಲೂ ಅದು ರಂಗಕ್ಕೆ ಒದಗಿದ ವಿಧಾನ, ಅದು ಪ್ರದರ್ಶನಗೊಂಡಂತಹ ಕ್ರಮ, ಅದನ್ನು ಕಲಾವಿದರಾದವರು ರಂಗಾನುಬಂಧಿಗಳಾಗಿ ಪರಿಶ್ರಮವುಳ್ಳವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಸಿಕೊಂಡಂತಹ ವಿಧಾನ, ಇದನ್ನು ಗಮನಿಸಿ ಅದರ ವೈಶಿಷ್ಟ್ಯವನ್ನು ನಾವು ಗುರುತಿಸುವ ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಪಾರ್ಥಸುಬ್ಬರ ಪದಪ್ರಯೋಗ ವೈಶಿಷ್ಟ್ಯ ಎಂಬುದರಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು ರಾಮಾಯಣ ಪ್ರಸಂಗಗಳಲ್ಲಿ ಐರಾವತವನ್ನು, ಕೃಷ್ಣಚರಿತೆಯನ್ನು, ಕುಶಲವರ ಕಾಳಗವನ್ನು ಆಂಶಿಕವಾಗಿ ಅಷ್ಟೇ ಪರಿಶೀಲಿಸಿದ್ದೇನೆ. ಅದಕ್ಕೆ ನನ್ನ ಮಿತಿಯ ಕಾರಣ, ಸಮಯದ ಮಿತಿಯ ಕಾರಣ, ಅದಕ್ಕಾಗಿ ಕ್ಷಮಿಸಬೇಕು ಅಂತ ಕೇಳಿಕೊಡ್ತೇನೆ. ಹಾಗೆ ಅಂತ ನಾಳೆ ಬಹುಶಃ ಗಣರಾಜ ಕುಂಬ್ಳೆಯವರು ಯಾರೋ ಪಾರ್ಥಸುಬ್ಬರ ರಾಮಾಯಣ ಪ್ರಸಂಗಗಳೆಂಬ ವಿಷಯದಲ್ಲಿ ಮಾತಾಡಲಿಕ್ಕಿದ್ದಾರೆ ಇದು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ರಾಮಾಯಣ ಪ್ರಸಂಗ ಎಂಬ ನೆಲೆಯಿಂದ ನಾವು ವಿವೇಚಿಸಿದ್ದಲ್ಲ, ಅದು ಕಾವ್ಯವಾಗಿ ಮಾತ್ರ. ಆದರೆ ಆಕಾರ ವಿರುದ್ಧವಾಗಿ ನಮಗೆ ಒದಗುವುದು ಮುಖ್ಯವಾಗಿ ಪಾರ್ಥಸುಬ್ಬನಿಗೆ ರಾಮಾಯಣವೇ ಆಗ್ತಿದ್ದು, ಅದರಿಂದ ಹೆಚ್ಚಿನ ಉದಾಹರಣೆಗಳು ಬರಬಹುದು. ಈಗ ಪಾರ್ಥಸುಬ್ಬನ ಪದಪ್ರಯೋಗ ವೈಶಿಷ್ಟ್ಯಗಳನ್ನು ಗಮನಿಸುವಾಗ ಭಾಷಾಶಾಸ್ತ್ರೀಯ ನೆಲೆಯಲ್ಲಿ ನಾವು ವಿವೇಚಿಸುವುದಿಲ್ಲ ಅಂತ ಆಗಿದೆ. ಹಾಗಾದರೆ ವಿವೇಚನಾರ್ಹವಾದ ವಿಷಯಗಳನ್ನು ಆ ಪದಪ್ರಯೋಗದ ವೈಶಿಷ್ಟ್ಯವಾಗಿ ನಾವು ಹೇಗೆ ಗ್ರಹಿಸಿದ್ದೇವೆ ಅದನ್ನು ಸ್ಪಷ್ಟೀಕರಿಸಬೇಕಾದ್ದು ಅನಿವಾರ್ಯ. ಈಗ ಕಾವ್ಯಮೀಮಾಂಸಕರಾದವರು ಕಾವ್ಯಾಧ್ಯಯನ ಆಸಕ್ತರಿಗೆ ಪರಿಚಿತವೇ ಇದೆ. ಕಾವ್ಯ ವೈಶಿಷ್ಟ್ಯವನ್ನು ಗ್ರಹಿಸುವಲ್ಲಿ ಬೇರೆ ಬೇರೆ ವಿಧಾನ ಮಾರ್ಗಗಳಿಂದ ಇದನ್ನು ಕಾವ್ಯ ಅಂತ ಸ್ಥಾಪಿಸಿ, ಇದೇ ಕಾವ್ಯದ ವೈಶಿಷ್ಟ್ಯ, ಇದೇ ಕಾವ್ಯದ ಆತ್ಮ, ಇದೇ ಕಾವ್ಯದ ಸತ್ವ ಸಾರ ಅಂತ ನಿರ್ವಚಿಸಿದವರಿದ್ದಾರೆ. ಆದರೆ ಧ್ವನಿ ಪ್ರಸ್ಥಾನ ಬಂದ ಮೇಲೆ, ಧ್ವನ್ಯಾಲೋಕಕಾರನಾದಂತಹ ಆನಂದವರ್ಧನ ಬಂದ ಮೇಲೆ ಅದೇ ಮುಖ್ಯ ಪ್ರಮೇಯವಾಗಿ ಅಂಗೀಕೃತವಾಗಿ ಸಾರ್ವತ್ರಿಕವಾಗಿ ಬಹುಜನರಿಂದ ಮಾನಿತವಾದದ್ದರಿಂದ ವ್ಯಂಜನಾವೃತ್ತಿಯಿಂದ ವ್ಯಕ್ತವಾಗುವಂತಹ ವ್ಯಂಗ್ಯಾರ್ಥ ಅದು ಪಾರ್ಥಸುಬ್ಬನ ಕಾವ್ಯಗಳಲ್ಲಿ ಎಷ್ಟು ಹಾಸುಹೊಕ್ಕಾಗಿದೆ, ಸಹಜವಾಗಿದೆ, ಹೇಗೆ ಅರ್ಥಸ್ಫುಟತೆಯನ್ನು ಕೊಡ್ತದೆ, ಅರ್ಥ ವ್ಯಾಪ್ತಿಯನ್ನು ವಿಸ್ತಾರವನ್ನು ಹೆಚ್ಚಿಸ್ತದೆ, ಇದನ್ನು ನಾನು ಲಕ್ಷಿಸಿದೆ. ಹಾಗೆ ಅಂತ ಅಭಿಧಾವೃತ್ತಿಯೋ ಲಕ್ಷಣಾವೃತ್ತಿಯೋ ಅದು ಇಲ್ಲ ಅಂತಲ್ಲ, ಅದನ್ನು ಗಮನಿಸಲಿಲ್ಲ ಅಂತಲೂ ಅಲ್ಲ. ಕೇವಲ ಶಬ್ದಕ್ಕಿಂತ ಅರ್ಥ ಅಂತ ಹೇಳುವಲ್ಲಿರುವ ವೈಶಿಷ್ಟ್ಯಕ್ಕಿಂತ ಅಥವಾ ವಿಶಿಷ್ಟಾರ್ಥಗಳಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾನೆ ಅಂತ ಲಕ್ಷ್ಯ ಸಮನ್ವಯ ಮಾಡುವುದಕ್ಕಿಂತ ಹೇಳದೇ ಹೇಳಿದ ವಿಷಯ ಅವನ ಕಾವ್ಯದಲ್ಲಿ ಹೇಳ್ತಾ ಹೇಳ್ತಾ ಹೇಳದೆ ಯಾವುದನ್ನು ನಾವು ಸೂಚಿಸಿದ್ದಾರೆ. ಅದರಿಂದ ಆ ಕಾವ್ಯಗಳು ಹೇಗೆ ರಸಸ್ಯಂದಿ ಆಗಿದೆ, ಇದು ನಮಗೆ ಪರಿಶೀಲನೆಗೆ ಅರ್ಹವಾದ ವಿಷಯ ಅಂತ ಭಾವಿಸ್ತೇವೆ. ಉದಾಹರಣೆಯಾಗಿ ನಾವು ಸ್ವೀಕರಿಸುತ್ತಿದ್ದರೆ ಪಟ್ಟಾಭಿಷೇಕ ಪ್ರಸಂಗ, ಮಂಥರೆ ರಾಮನ ಯುವರಾಜ್ಯಾಭಿಷೇಚನದ ನಿರ್ಣಯವನ್ನು ದಶರಥ ಮಂತ್ರಾಲೋಚನೆಯಲ್ಲಿ ಮಾಡಿದ್ದನ್ನು ತಿಳಿದು ಬಂದು ಕೈಕೇಯಿಗೆ ಹೇಳುವ ಸನ್ನಿವೇಶದ ಪದ ಬಾಲೆ ಕೇಳ್ಪು ಮಾಲೆ. ಆ ಸಂಬಂಧದಲ್ಲೇ ನೇರವಾಗಿರುವಂತಹ ಒಡತಿಯನ್ನು ಶೃಂಗಾರಮಯವಾಗಿ ಈಗ ಸ್ತುತಿಪರರಾದಂತಹ ಒಡತಿಯರು ಮೆಚ್ಚುವ ವಿಧಾನದಲ್ಲಿ ಸ್ತುತಿಸಿಯೇ ಕರೆದ ಹಾಗೆ ಕಾಣುತ್ತದೆ. ಆದರೆ ಅನೇಕ ಯಕ್ಷಗಾನ, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ ಇದನ್ನು, ಯಕ್ಷಗಾನ ಅರ್ಥಧಾರಿಗಳ ಬಾಯಿಯಿಂದ ವಿದ್ವಾಂಸರ ಲೇಖನಗಳಲ್ಲಿ ಭಾಷಣಗಳಲ್ಲಿ ನೀವು ಈಗಾಗಲೇ ಕೇಳಿರಬಹುದಾದ. ಆದರೆ ಪಾರ್ಥಸುಬ್ಬನ ಬಗ್ಗೆ ಹೇಳಲೇಬೇಕಾದ್ದರಿಂದ ಹಿಂದಿನವರು ಹೇಳಿದ್ದಾರೆ ಅಂತ ನಾವು ಅರ್ಥಗಾರಿಕೆಯಲ್ಲಿ ಬಿಡುವಂತಿಲ್ಲವಾದ್ದರಿಂದ ಬಾಲೆ ಕೇಳಿ ಭೂಮಾಲೆ ಚಾರುಶೀಲೆ ಆ ಪ್ರಯೋಗದಲ್ಲೇ ಏನಾಗುತ್ತಾ ಉಂಟು ನಿನಗೆ ಎಂಬುದರ ಸೂಚನೆ ಉಂಟು ಒಂದೇ ವಾಕ್ಯದಲ್ಲಿ. ಹೂವಿನ ಮಾಲೆ ಆಗಿದ್ದವಳು, ಸುಗಂಧ ಭರಿತವಾಗಿರುವಾಗ ಆಸ್ವಾದ್ಯಳಾದವಳು, ಮುಡಿಯುವುದಕ್ಕೆ ಯೋಗ್ಯಳಾದವಳು,
ಆದರೆ ಬಾಳ್ತಾ ಬಂದಂತೆ ನಿನ್ನದಾದ ಸಾರವನ್ನು ಸತ್ವವನ್ನು ಹೀರುವವರು ಹೀರಿಕೊಂಡ ಮೇಲೆ ನಿರುಪಯುಕ್ತವಾದಾಗ ಕಸವಾಗುವವರು. ಇದಿಷ್ಟು ಕೂಡ ಒಂದು ಸಂಬೋಧನೆಯಲ್ಲಿ ಮಂಥರೆಯ ಸಂಬೋಧನೆಯ ಮೂಲಕವಾಗಿ ಪಾರ್ಥಿಸುವ ಸೂಚಿಸಿದ್ದಾರೆ. ಹೇಗೆ ಧ್ವನ್ಯಾತ್ಮಕವಾಗಿ ಒಂದು ಕಾವ್ಯವನ್ನು ಸ್ವತ್ವಪೂರ್ಣವಾಗಿಸುವುದಕ್ಕೆ ಕವಿ ಶ್ರಮಿಸ್ತಾನೆ, ಅದರಲ್ಲಿ ಯಶಸ್ವಿ ಆಗ್ತಾನೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಅದೇ ಪ್ರಕರಣದಲ್ಲಿ ಮುನ್ನಡೆಯುತ್ತಾ ಲಕ್ಷ್ಮಣ ಬಂದ ಕಾಲದಲ್ಲಿ ಲಕ್ಷ್ಮಣನಿಗೆ ಉತ್ತರ ಹೇಳ್ತಾ ವಿಸ್ತಾರವಾದಂತಹ ಕಥೆಯನ್ನು ಸಂಕ್ಷೇಪವಾಗಿ ಧ್ವನಿಯಲ್ಲಿ ಹುದುಗಿಸಿ ಕವಿ ಕೊಡುವ ವಿಧಾನ ಪ್ರಸಂಗೋಚಿತವಾಗಿ ಒಂದು ಪದ್ಯದಲ್ಲಿ ಹುಡುಗ ನೀನಡಿಯೇ ಹೋಗತಿ ಬೇಗದಲ್ಲಿ ನಮ್ಮ ಕೊಡವಿ ಪಾಲಕನಿಗೆ ಬರಲು ಹೇಳಿದೆ. ನೀನು ಹುಡುಗ ಅಂತ, ಅದು ಹುಡುಗ ಹೌದೇ, ಅಲ್ಲಿ ಹೇಳುವುದರ ಔಚಿತ್ಯ ಏನು ಅಂತ ಪ್ರಶ್ನೆ. ರಸಭಂಗಕ್ಕೆ ಅನೌಚಿತ್ಯ ಕಾರಣವಾಗುತ್ತದೆ. ರಸಪೂರ್ಣವಾಗಿ ಆ ಸನ್ನಿವೇಶಕ್ಕೆ ಅನಿಯೋಜ್ಯವಾಗಿ ಆ ಪ್ರಯೋಗ ಮಾಡಿದ್ದರೆ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸುವಲ್ಲಿ ನೀನು ಬಾಲ, ನೀನು ಅಪ್ರಬುದ್ಧ ಅಂತ ಸೂಚನೆ. ನೀನಲ್ಲಿ ಹೋಗ ಅತಿ ಬೇಗದಲ್ಲಿ ತ್ವರೆಯಿಂದಾಗಬೇಕಾದ ಕಾರ್ಯ ಇದು ಎಂಬುದನ್ನು ಅದನ್ನು ಸೂಚಿಸಿ ಕೊಡವಿ ಪಾಲಕನ ಇಲ್ಲಿ ಬರಲು ಹೇಳಿ ಹೇಳ್ತಾ ಇರು ತನ್ನ ಗಂಡನು ಲಕ್ಷ್ಮಣನ ತಂದೆ, ನಿನ್ನ ಅಪ್ಪನನ್ನು ಬರಲಿಕ್ಕೆ ಹೇಳು ಅಂತ ಹೇಳ್ಬೋದಿತ್ತು, ನನ್ನ ಗಂಡನನ್ನು ಬರಲಿಕ್ಕೆ ಹೇಳು ಅಂತ ಹೇಳ್ಬೋದು. ಕೊಡವಿ ಪಾಲಕನ ಇಲ್ಲಿ ಬರಲು ಹೇಳಿ ಯವರಾಜ್ಯಾಭಿಷೇಕಕ್ಕೆ ರಾಮ ಸನ್ನದ್ಧನಾಗಿ ರಾಜಸಭೆಯಿಂದ ರಾಮನ ಪ್ರಾತಿನಿಧ್ಯವನ್ನು ವಹಿಸಿ ಬಂದ ಲಕ್ಷ್ಮಣನಲ್ಲಿ ರಾಮನಿಗೂ ಉತ್ತರಿಸದೆ ಲಕ್ಷ್ಮಣನಿಗೂ ಉತ್ತರಿಸದೆ ದಶರಥನೇ ಬರಬೇಕು, ಅದು ಹೊರತಾಗಿ ತಾನಿಲ್ಲಿಂದ ಕದಲುವುದಿಲ್ಲ ಅಂತ ಕೋಪಾಗಾರದಲ್ಲಿ ಕುಳಿತು ಕೈಕೇಯಿ ಹೇಳುವ ಮಾತು. ಕೊಡವಿ ಪಾಲಕನ ಇಲ್ಲಿ ಬರಬೇಡ. ಕಾವ್ಯದ ಹಿಂದು ಮುಂದನ್ನು ಗ್ರಹಿಸಿದವರಿಗೆ ಆ ಪ್ರಯೋಗದ ವೈಶಿಷ್ಟ್ಯ ಏನು ಅಂತ ವೇದ್ಯವಾಗುತ್ತದೆ. ರಾಜ್ಯಕ್ಕೆ ಸಂಬಂಧಿಯಾಗಿ ವಿವಾಹ ಕಾಲದಲ್ಲಿ ಕೊಟ್ಟ ಮಾತಿನಿಂದ ತೊಡಗುತ್ತದೆ ಪ್ರಕರಣ. ಮುಂದೆ ಶಂಬರಾಸುರವಧಿಯಲ್ಲಿ ಕೊಟ್ಟ 2 ವರಗಳು ಅದಕ್ಕೆ ಜೊತೆಯಾಗುತ್ತದೆ. ಭರತನಿಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಚನಕ್ಕೆ ದಶರಥ ಸನ್ನದ್ಧನಾಗಿದ್ದಾನೆ ಎಂಬ ಆಕ್ರೋಶವು ಜೊತೆ ಸೇರುತ್ತದೆ. ಮಂಥರೆಯ ದುರ್ಮಂತ್ರಣವು ಅನುಬಂಧಿಯಾಗಿ ಇದೆಲ್ಲ ಒಟ್ಟು ಸೇರಿ ತನ್ನ ವರಗಳನ್ನು ಈಗಲೇ ದಶರಥನಲ್ಲಿ ಕೇಳಿ ಅದರ ಮೂಲಕವಾಗಿ ಭರತನಿಗೆ ರಾಜ್ಯವಾಗಿಸಿ ರಾಮನನ್ನು ಕಾಡಿಗೆ ಕಳಿಸುವ ದುಷ್ಟ ಯೋಚನೆಯಲ್ಲಿ ತೊಡಗಿಸಿಕೊಂಡಂತಹ ಕೈಗೆ ಅದೆಲ್ಲವನ್ನು ಒಂದು ಪ್ರಯೋಗದಲ್ಲಿ ಸೂಚಿಸ್ತಾರೆ. ಆ ಹಿಂದೆ ಮಂಥರೆ ಹೇಳಿದ್ದೇನು, ದುರ್ಮಂತ್ರಣ ನಡೆದದ್ದು ಹೇಗೆ ಅಂತ ನೋಡಿದ ರಸಿಕನಿಗೆ ಆ ಹಿನ್ನೆಲೆಯಲ್ಲಿ ಈ ಪದ ಪ್ರಯೋಗವನ್ನು ಕೇಳಿದಾಗ ಕವಿ ಪ್ರತಿಭೆ ಏನು ಅಂತ ಗೊತ್ತಾಗದಿರಲಿಲ್ಲ. ರಾಮಾಯಣದಲ್ಲಿ ಉಕ್ತವಾದಂತಹದ್ದನ್ನು ತನ್ನ ಕಾವ್ಯದಲ್ಲಿ ತರುವ ವೇಳೆಯಲ್ಲಿ ಕವಿಯ ಚಾತುರ್ಯ ಪ್ರತಿಭೆ ಕೆಲಸ ಮಾಡಿದ ವಿಧಾನ, ವರ ಎಂದು ಬೇಕು ಅಂತ ಬಂದ ದಶರಥನಲ್ಲಿ ಕೈಗೆ ಕೇಳಿಕೊಂಡ್ರೆ ಅಂತರಂಗ ಶುದ್ಧವಾಗಿ ಬೇಡಿಕೋನ ಕೊಟ್ಟೆ. ಬೇರೆಲ್ಲೂ ನಮಗೆ ಈ ಪ್ರಸಂಗದಲ್ಲಿ ಕೈಕಾದೇವಿಯ ಅಂತರಂಗ ಶುದ್ಧಿಯ ಕುರಿತಾಗಿ ದಶರಥನಿಗೆ ಅಪನಂಬಿಕೆಯೋ ಉಳಿದ ಮಕ್ಕಳ ಕುರಿತಾಗಿ ಅಸಮಾಧಾನವು ಪ್ರಕಟವಾಗುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಕಟವಾಗುತ್ತದೆ. ಅಂತಃಪುರದಲ್ಲಿದ್ದಂತಹ ಗಿಳಿಗಳ ಮಾತುಗಳಿಂದ ತೊಡಗಿ ಪಟ್ಟಾಭಿಷೇಕ ನಿರ್ಣಯ ಮಾಡಿದಂತಹ ದಶರಥನ ಮಾತಿನ ತನಕ ದಶರಥ ರಾಮನೊಮ್ಮೆ ಕರೆಸಿ ಯುವರಾಜ್ಯಾಭಿಷೇಕಕ್ಕೆ ಸನ್ನದ್ಧ ಆಗುವಂತ ಹೇಳ್ತಾನೆ, ಹೇಳಿ ಕಳಿಸ್ತಾನೆ, ಮತ್ತೆ ಮರಳಿ ಕರೆಸಿಕೊಂಡು ಭರತನ ಕುರಿತಾಗಿ ಒಮ್ಮಿಂದೊಮ್ಮೆಗೆ ಮಾತಾಡುವುದಕ್ಕೆ ತೊಡಗುತ್ತಾನೆ. ತಲೆಗೆ ಕಂಡ ದುರ್ನಿಮಿತ್ತಗಳನ್ನು ವರ್ಣಿಸ್ತಾನೆ. ಸದ್ಗುಣಿ ಇದ್ದಾನೆ, ನಾನು ಹೇಳಿದ್ದನ್ನು ಮೀರುವವಲ್ಲ, ಆದರೂ ಮನುಷ್ಯರ ಬುದ್ಧಿಗತಿ ಅದು ಯಾವಾಗ ಹೇಗೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ, ಯಾರಿಂದ ಬದಲಾಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಮನಿಗೆ ಒಗಟಾಗುವಂತೆ ದಶರಥ ಮಾತಾಡಿ ರಾಮನಿಗೆ ಕಳಿಸಿಕೊಡ್ತಾನೆ. ರಾಮನ ಮೇಲೆ ಅದೇನು ಪರಿಣಾಮ ಮಾಡಿದೆ ಅಂತ ರಾಮಾಯಣ ಪ್ರಕಟವಾಗಿ ಹೇಳುವುದಿಲ್ಲ. ದಶರಥನಿಗಿದ್ದ ಈ ಆತಂಕವನ್ನು ಕೈಕೇಯಿಗೆ ನೇರವಾಗಿ ದಶರಥನ ಮಾತಿನ ಧ್ವನಿಯಾಗಿ ಕಾಣಿಸಿಕೊಡ್ತಾನೆ. ಅಂತರಂಗ ಶುದ್ಧವಾಗಿ ಬೇಡಿಕೊಂಡು ಕೊಟ್ಟೆ. ಏನೋ ಸಂಚು ಮಾಡಬಹುದಾದ ವಿಪತ್ತನ್ನು ತರಬಹುದಾದ ಸಾಧ್ಯತೆ ಉಂಟು, ನಿನ್ನ ಅಂತರಂಗದಲ್ಲಿ ಕಲ್ಮಶ ತುಂಬಿದ್ದರೆ ನಾ ಹೊರ ಕೊಡ್ತಾ ಇರುವುದು ನನ್ನ ಸತಿಗೆ ಅಂತರಂಗ ಶುದ್ಧವಾಗಿ ಆ ಭಾವದಿಂದ ಕೇಳು ಅಂತ ಹೇಳ್ತಾನೆ. ಅವಳು ಕೇಳುವುದಿಲ್ಲ, ಆಮೇಲೆ ವಿಷಮಿಸ್ತದೆ ಸನ್ನಿವೇಶ, ಅದು ಕಥಾಗತಿ. ವರ ಏನು ಬೇಕು ಅಂತ ಕೇಳಿ ರಾಮನಿಗೆ ವನವಾಸ ಅಂತ ಸ್ಪಷ್ಟ ಆದ ಕಾಲದಲ್ಲಿ ಕಂಬು ಕಂಠಿನಿ ಚಾರುಷಿ ಈ ಅರ್ಥಧಾರಿಗಳೇ ಮುಂದೆ ಕೂತವರು ಕಾಣ್ತೀರಿ. ಇವರೆಲ್ಲ ಅರ್ಥ ಹೇಳಿ ಎಣ್ಣೆಗಳಿಂದ ತೊಡಗಿ ಕಲ್ಚಾರದಿಂದ ಮೊದಲುಕೊಂಡು
ಕಮಲಾಕ್ಷರ್ ಇರ್ಬೋದು, ಪ್ರೊಫೆಸರ್ ಚಕ್ರಧಾರ ಭಟ್ ಇರ್ಬೋದು, ಎಲ್ಲರ ಅರ್ಥಧಾರಿಗಳು ಹೌದು. ಇವರು ಹೇಳಿ ಕೇಳಿ ಅವರಿಗೆ ಚಿರಪರಿಚಿತವಾದ ಹಾಗೆ ಒಂದು ಶೃಂಗಾರಮಯವಾದಂತಹ ಸನ್ನಿವೇಶದಲ್ಲಿ ಮಾಡುವ ಕವಿ ಪ್ರಯೋಗಗಳಂತೆ ಆ ಪ್ರಯೋಗ ಉಂಟು ಪಕ್ಕ. ಈಗ ವಾಚ್ಯವಾಗಿ ಯಾವ ಅರ್ಥ ಸೂಚಿತವಾಗ್ತದೋ ಅದಲ್ಲದಿದ್ದರೆ ಲಕ್ಷ್ಯದಿಂದ ಹೊಂದಿಸಬೇಕು ಅಂತ ಉಂಟು, ಅದು ಅಲ್ಲದಿದ್ದರೆ ಧ್ವನಿಯಿಂದ ಗ್ರಹಿಸಬೇಕು. ಪ್ರತಿಭಾವಂತನಾದ ಕವಿ ಅವರನ್ನು ವಿಸ್ತರಿಸುವುದಕ್ಕೆ ಪ್ರತಿಭೆ ಉಳ್ಳ ಕಲಾವಿದ ಸಿಕ್ಕಿದರೆ ಯಾವ ಕಾವ್ಯಕ್ಕೂ ಕಡಿಮೆ ಇಲ್ಲದೆ ಯಕ್ಷಕಾವ್ಯಗಳ ಅಗಳುತ್ತದೆ ಎಂಬುದಕ್ಕೆ ಒಂದು ದೃಷ್ಟಾಂತ ರೂಪದಿಂದ ಈ ಪದ್ಯ ಉಂಟು ಅಂತ ನಾನು ಹೇಳಬಲ್ಲೆ. ಯಾಕೆಂದ್ರೆ ನಾನೇ ಕೇಳುತ್ತಿದ್ದ ಹಾಗೆ ಅನೇಕ ಉದ್ದಾಮ ಕಲಾವಿದರು ಅತ್ಯಂತ ಸೊಗಸಾಗಿ ಪದ್ಯಕ್ಕೆ ಅರ್ಥ ವಿವರಣೆ ಮಾಡಿ ಕರುಣರಸದ ಕಡಲಲ್ಲಿ ಪ್ರೇಕ್ಷಕರನ್ನು ತೇಲಿಸ್ತಾ ತಾವು ತೇಲುವುದನ್ನು ನಾನು ಗಮನಿಸಿದೆ. ಕಮ್ಮು ಕಂಠಿನಿ ಚಾರುಶೇಖರ್ ಶಂಕದಂತಹ ಕಂಠವುಳ್ಳಗಳು ಅಂತ ಅರ್ಥ. ಶೃಂಗಾರಮಯವಾದ ಸನ್ನಿವೇಶದಲ್ಲಿ ವರ್ಣನೆ, ಆದರೆ ಒಡಕು ಧ್ವನಿ ಹೊರಟ ಕೈಕೇಗೆ ಅದೊಂದು ಚುಚ್ಚುವಿಕೆಯೂ ಹೌದು, ತನಗಾದ ಆಘಾತವೂ ಹೌದು. ಸತತವಾಗಿ ಮಂಗಳ ಧ್ವನಿಯನ್ನೇ ಕೇಳಿಸಿದ ಕಂಠ ಇವತ್ತು ಒಡಕನ್ನು ಕೇಳಿಸಿದ್ದ ಹೌದಾದರೆ ಕೇಳಿದ್ದು ವಾಸ್ತವ ಹೌದೋ ಅನ್ನುವಂಥ ಅಪನಂಬಿಕೆಯಿಂದ ಅಧೀರನಾಗಿ ಕುಸಿದು ಕುಳಿತ ದಶರಥನಿಗೆ ಆ ಹಳೆಯ ನೆನಪೇ ಮರುಕಳಿಸ್ತಾ ಮಾಡಿದ್ದು ಸರಿಯಲ್ಲ ಅಂತ ಹೇಳುವಾಗಲೂ ಆ ನೆನಪಿನಿಂದಲೇ ಅವ ಹೇಳ್ತಾ ಹೋಗುತ್ತಾನೆ. ಕಂಬು ಕಂಠೀನಿ ಚಾರುಶೀಲೆ ದುಶೀಲ ತೋರಿಸ್ತಾ ಇರುವಾಗ ಉಳಿತನ ನೆನಪಿಸಿಕೊಂಡು ಕಮಲಮುಖಿ ವಿಕಸತವಾಗುವುದು ಈ ಕಾಲದಲ್ಲಿ ಯಾರಿಂದ, ಯಾರು ಬದುಕಿಗೆ ಸೂರ್ಯನಾಗಿ ಒದಗಬೇಕಾದ ಕಾಲ ಇದು. ಅವರನ್ನು ದೂರೀಕರಿಸಿದರೆ ನಿನ್ನ ಸ್ಥಿತಿ ಏನಾಗುತ್ತೆ? ಚಾರುಶೀಲೆ ಕಮಲಮುಖಿ ಕುಂಭಕುಚ ಶುದ್ಧ ಶೃಂಗಾರ ವರ್ಣನೆಯಾಗಿ ಕಾಣುವುದರಲ್ಲಿ ರಾಮನ ತಾಯಿಯ ಕುರಿತಾಗಿ ದಶರಥ ಮಾತಾಡುವುದು ಎಂಬ ಭಾವವನ್ನು ಗ್ರಹಿಸಿಕೊಂಡು ಅದರಿಂದ ಹೊರಡಬಹುದಾದ ಧ್ವನಿ ಏನು ಅಂತ ಕೇಳಿದರೆ ರಾಮ ಉಣ್ಣುವುದಕ್ಕಾಗಿ ತುಂಬಿದ್ದ ಕುಚಗಳು ಈಗ ಅವನಿಗೆ ಬರಿದಾಗಿ ಹೋದದ್ದು, ಕಠಿಣವಾದದ್ದು, ಅಥವಾ ವಿಷವನ್ನೇ ಉಳಿಸ್ತಾ ಇರುವುದು. ಇದರ ಯುಕ್ತತೆ ಇಷ್ಟು. ಪುತ್ತಳಿಯ ಬೊಮ್ಮೆ, ಈ ಸ್ಥಳೀಯರಾದಂತಹ ಪ್ರತಿಭೆಗಳು ನೆನಪಿಸುವುದಾದ್ರೆ ನನಗೆ ನಾನು ಅರ್ಥಗಾರಿಕೆ ಅಭ್ಯಾಸ ಮಾಡಿದ ಉಳಿಯ ಸಂಘದಲ್ಲಿ ಮಾನ್ಯ ನೆಂದರು ವೆಂಕಟೇಶ್ವರವರು ಹೇಳ್ತಾ ಇದ್ದ ಅರ್ಥ ನೆನಪಾಗ್ತದೆ. ಪುತ್ತಳಿಯ ಬೊಮ್ಮೆ ಶಂಬರಾಸನು ಮದಾನಂತರದಲ್ಲಿ ಇಂದ್ರಾದಿಗಳನ್ನು ಸಂಧಿಸುವುದಕ್ಕೆ ಹೋದ ದೇವೇಂದ್ರನು ಜೊತೆಯಲ್ಲಿದ್ದ ಅವಳನ್ನು ನೋಡಿ ಸ್ವರ್ಗದವರು ಹೇಳಿದ್ರಂತೆ ಇವಳು ರಂಬೆ ಅಂತ. ಪುತ್ತಳಿಯ ಬೊಂಬೆ ಪ್ರತಿರಂಬೆ, ರಂಬೆಯ ಸೌಂದರ್ಯವನ್ನು ಮೀರಿಸುವವರು ಅಂತ. ಆಗ ದೇವಲೋಕದಿಂದ ಹಿರಿಮೆಯನ್ನು ಹೊಂದಿದವರು, ನೀವು ಹೊಗಳಿಕೆಯನ್ನು ಹೊಂದಿದವರು. ಆ ಸೌಂದರ್ಯ ಕೇವಲ ಕಲ್ಮಶಪೂರಿತವಾಗುತ್ತದೆ ಅಥವಾ ನಿರ್ಜೀವ ಸೌಂದರ್ಯವಾಗುತ್ತದೆ. ಅದೊಂದು ಜೀವಂತಿಕೆಯಿಂದ ನಲನಗಿಸುವ ಸ್ತ್ರೀ ಸೌಂದರ್ಯ ಆಗುವುದಿಲ್ಲ ಅಂತ ಹೇಳ್ತಾ ಅದನ್ನು ವಿವೇಚನೆ ಮಾಡ್ತಾ ಮಕ್ಕಳಿಲ್ಲದೆ ಬಹಳ ಕಾಲ ಅಂತ ಮುಂದೆ ಹೋಗ್ತದೆ. ಅಂದರೆ ಪದಗಳದೇ ಪ್ರಯೋಗಗಳು ಸಾಧಾರಣವಾಗಿ ಸಮಾನವಾಗಿ, ಸನ್ನಿವೇಶ ಮಾತ್ರ ವ್ಯತ್ಯಾಸ. ಆದ್ದರಿಂದ ಅರ್ಥಗಳು, ಅರ್ಥಾಂತರಗಳು, ಅರ್ಥದ ತರಗಳು, ನೆಲೆಗಳು ವ್ಯತ್ಯಾಸವಾಗುವ ಬಗ್ಗೆ ಅದನ್ನು ಕವಿ ಸೂಚಿಸುವ ವಿಧಾನ ಇದು ಅಧ್ಯಯನ ಯೋಗ್ಯವಾದದ್ದು. ಪಾರ್ಥಿಸುಬ್ಬ ಇಂತಹ ಅಧ್ಯಯನದ ವಿಷಯಗಳನ್ನು ಯಥೇಷ್ಟವಾಗಿ ತನ್ನ ಕಾವ್ಯಗಳಲ್ಲಿ ಅಲ್ಲಲ್ಲಿ ಯಥಾಸಾಧ್ಯ ಕೊಡ್ತಾ ಬರ್ತಾನೆ. ರಾಮ ತಂದೆ ತಾಯಿ ಮರಳದೇ ಇದ್ದ ಸನ್ನಿವೇಶದಲ್ಲಿ ಅಂತಃಪುರಕ್ಕಾಗಿ ತಂದೆಯನ್ನು ಹುಡುಕುತ್ತಾ ಬರ್ತಾರೆ. ತಂದೆ ಮಾತಾಡಿದ ಕುರಿತ ಕಾಲದಲ್ಲಿ ತಾಯಿಯಿಂದ ವಿಷಯವನ್ನು ತಿಳಿದಾಗ ಕೊಡುವ ಪ್ರತಿಕ್ರಿಯೆ. ನಮಗೆ ಕವಿಯ ಪದ ಪ್ರಯೋಗದ ವೈಶಿಷ್ಟ್ಯ ತಿಳಿಯಬೇಕು ಅಂತಾದರೆ ಹಲವು ಬಾರಿ ತುಲನಾತ್ಮಕ ಅಧ್ಯಯನ ಅಂತ ನಾವು ಏನು ಆಧುನಿಕ ವಿಮರ್ಶೆಯ ಪರಿಭಾಷೆಯಲ್ಲಿ ಹೇಳ್ತೇವೆ ಅದನ್ನು ಮಾಡಬೇಕಾಗ್ತದೆ. ವಾಲ್ಮೀಕಿ, ನಾನೀಗ ವಾಲ್ಮೀಕಿಗಳ ಹೆಚ್ಚುಗಾರಿಕೆಯನ್ನು ಹೀಗಳೆಯುವುದು ಅಲ್ಲ. ಪಾರ್ಥಿಸುಬ್ಬರನ್ನು ವಾಲ್ಮೀಕಿಗಳಿಂದ ಮೇಲೆ ಯಕ್ಷಗಾನದ ವಾಲ್ಮೀಕಿ ಅಂತ ಸ್ಥಾಪಿಸುವ ಇದರಲ್ಲಿ ಯಾವ ಪ್ರಯತ್ನವೂ ಅಲ್ಲ. ತುಲನಾತ್ಮಕವಾಗಿ ಹಲವು ಸಂದರ್ಭದಲ್ಲಿ ಕವಿಯ ಪ್ರತಿಭೆ ಪ್ರಕರ್ಷಾವಸ್ಥೆಯಲ್ಲಿ ಕಾಣಿಸಿಕೊಳ್ಳುವುದು. ರಾಮ ಹಲವು ಮಾತಲ್ಲಿ ಹೇಳಿದ್ದನ್ನು ವಾಲ್ಮೀಕಿ ಒಂದು ಮಾತಲ್ಲಿ ಹೇಳಿಸಿಬಿಟ್ಟಿದ್ದಾರೆ. ಕೈಕಾ ಮಾತೆ 14 ವರ್ಷ ವನಕ್ಕೆ ಹೋಗಬೇಕು ಅಂತ ಹೇಳುವುದು, ವನಕ್ಕೆ ಹೋಗಬೇಕು ಅಂತ ಹೇಳಿದ ಕಾಲದಲ್ಲಿ ನೀನು ನನಗೆ ಉಪಕಾರ ಮಾಡಿದ್ದಿ ಅಂತ ಹೇಳ್ತಾನೆ ವಾಲ್ಮೀಕಿ ರಾಮ. ನನ್ನ ಗುಣಗಳಲ್ಲಿ ನಿನಗೆ ವಿಶ್ವಾಸ ಇರಲಿಲ್ಲ, ಆದ್ದರಿಂದಲೇ ನಿನ್ನ ಅಪ್ಪನಲ್ಲಿ ವರಲು ಬಲಿ ಕೇಳಿದ್ದಿ,
ಇಲ್ಲದಿದ್ದು ಇದನ್ನು ವರಾಗಿಸಬೇಕಾಗಿಲ್ಲ, ನನ್ನಲ್ಲಿ ಹೇಳಿದ್ರೆ ನಾವು ಹೊರಟು ಬಿಡ್ತಿದ್ದೆ ಅಂತ ಹೇಳಿದ್ದಾರೆ. ಒಂದು ವಿಷಯವನ್ನು 10 ವಾಕ್ಯದಲ್ಲಿ ಹೇಳುವುದಕ್ಕಿಂತ ಅದನ್ನು ಒಂದು ವಾಕ್ಯದಲ್ಲಿ ಸೂಚಿಸುವುದು ಶ್ರೇಷ್ಠ ವಿಧಾನ ಅಂತ ವಾಂಗ್ಮಯ ಪ್ರಪಂಚದ ಸಾರವನ್ನು ಅರಿತವರು ನಿರ್ಣಯಿಸುವುದಾದರೆ, ಲೇಸನಾಡಿದಿರುವ ಈ ಸ್ವಲ್ಪ ಕೆಲಸಕ್ಕೆ ಈಸು ಚಿಂತೆಗಳಿಗೆ ಹೇಸು ಗುಣಾಟಿ. ವಾಲ್ಮೀಕಿ ಅಷ್ಟೂ ಅರ್ಥಗಳನ್ನು ಸೇರಿಸಿ ಅದಕ್ಕಿಂತ ಹೆಚ್ಚಿನದನ್ನು ತೋರಿಸಬಹುದಾದ ಸಾಧ್ಯತೆ ಇರುವ ಪದ ಪ್ರಯೋಗ. ಲೇಸನಾಡಿದಿರುವ ಈ ಸ್ವಲ್ಪ ಕೆಲಸಕ್ಕೆ ಈಸು ಚಿಂತೆಗಳಿಗೆ ಹೇಸು ಗುಣಾಟಿ. ಹೇಸು ದಿನ ಅರಣ್ಯವಾಸದಲ್ಲಿರಬೇಕು, ಆ ಸಿದ್ಧಿಯ ಎರಗಿ ಹೇಸು ಬದನೆ ಅಂತ ಕೇಳ್ತಾರೆ. ಅದರ ಪಾಠಾಂತರಗಳು ಉಂಟು, ಗಮನಿಸಿದ ಹಾಗೆ ಆ ಸುದ್ದಿನ ನಾನು ಇರುವೆ ಹೇಷ ಶಿವದನೆ ಅಂತ ಒಂದು ಪಾಠಾಂತರ ಉಂಟು. ಹೇಗೂ ಇರಲಿ, ಅಂತೂ ತಾನು ಲೇಸನಾಡಿದಿರುವ ತಾಯಿ ಹೇಳಿದ ಮೇಲೆ ಅದು ಹೇಗಿದ್ರೂ ಅದು ಸ್ವೀಕಾರ್ಯ ಎಂಬ ರಾಮಭಾವವನ್ನು ಅತ್ಯಂತ ಪ್ರಕಟವಾಗಿ, ಸುವ್ಯಕ್ತವಾಗಿ, ಸೊಗಸಾಗಿ, ರಸಸಂಧಿಯಾಗಿ ಪ್ರಕಟಿಸಿದ ವಿಧಾನ. ಇದರ ಜೊತೆಯಲ್ಲೇ ಲಕ್ಷ್ಮಣನ ಕುರಿತಾದ ಭ್ರಾತೃ ಪ್ರೇಮ, ಆ ಸನ್ನಿವೇಶದ ಕುರಿತಾದ ಅಸಹನೆ, ಅಣ್ಣದೇವನ ಎದುರುದಲ್ಲಿ ಪುಣ್ಯವಾರಿದ್ದು ಪುರುಷರತ್ತನೆ, ರಾಮನ ಕುರಿತಾದ ಅಭಿಮಾನ, ಅವನ ಪಾಲಿಗೆ ಹೇಗೆ ಅವನ ಸರ್ವಸ್ವ ಎಂಬ ಭಾವ ಬಂದಾಯಿತು. ಅಣ್ಣ ದೇವನೇ ಐದುವುದೆಲ್ಲಿಗೆ ಪುಣ್ಯವಾರಿದ್ದು ಪುರುಷರತ್ತನೆ. ಇದರಲ್ಲಿ ಈಗ ವಿಸ್ತಾರ ಮಾಡುವುದಿದ್ರೆ, ಅರ್ಥವನ್ನು ನಾವು ಸ್ವೀಕರಿಸುವುದಿದ್ರೆ ಅದಕ್ಕೆ ವಿಸ್ತಾರ ಮಾಡಿ ಎಷ್ಟು ಹೇಳುವುದಕ್ಕಾಗ್ತದೆ. ಲಕ್ಷ್ಮಣನ ಭಾವಕೋಶದಲ್ಲಿ ರಾಮ ಏನು ಎಂಬುದನ್ನು 4 ಶಬ್ದಗಳಲ್ಲಿ ಕಳೆದುಕೊಟ್ಟಿದ್ದಾನೆ. ಮುಂದೆ ಆ ಸನ್ನಿವೇಶದ ಕುರಿತಾದ ಆಕ್ರೋಶ ಪ್ರಕಟ ಆಗುವ ಪದ್ಯಗಳು. ಪಡವಿ ಕೈಕೆಗೆ ಮಾರಿ ಹೋಗಿದೆ, ದೃಢದಿ ಪಾಲಿಸು ದುಷ್ಟ ಮಂತ್ರ. ಪಡವಿ ಯಾರಿಗೂ ಮಾರಿ ಹೋಗಲಿಲ್ಲ, ಅದು ಮಾರಿ ಹೋಗುವುದಿದ್ರೆ ನಿನಗೆ ಮಾತ್ರ, ಅದು ಈಗಾಗಲೇ ಮಾರಲ್ಪಟ್ಟಿದೆ. ದೃಢದಿ ಪಾಲಿಸು ದುಷ್ಟ ಮಂತ್ರ. ರಾಮ ಏನು ಮಾಡುವುದಕ್ಕಿದ್ದವ ಎಂಬುದನ್ನು ಅವ ಕಂಡರಿಸಿದವನು. ತಾಟಕವಧೆಯಲ್ಲಿಯೋ ಸುಭಾವಧೆಯಲ್ಲಿಯೋ ಮಾರೀಚ ನಿಗ್ರಹದಲ್ಲಿ. ಆದ್ದರಿಂದ ಅವರಿಗೆ ಸ್ಪಷ್ಟ ಉಂಟು ರಾಕ್ಷಸತ್ವ ಯಾವುದು, ಮನುಷ್ಯತ್ವ ಯಾವುದು, ದೇವತ್ವ ಯಾವುದು. ಆದ್ದರಿಂದಲೇ ಒಡವೆಯನ್ನು ಕೈಕಿಗೆ ಮಾರುವುದಕ್ಕೆ ನಾವು ಬಿಡುವುದಿಲ್ಲ, ನೀ ದೃಢತೆ ಪಾಲಿಸು. ಅದಕ್ಕೆ ಆತಂಕವಾದದ್ದನ್ನು ನಾನು ನಿವಾರಿಸಿಕೊಡ್ತೇನೆ. ಸ್ಪಷ್ಟವಾಗಿ ಲಕ್ಷ್ಮಣ ಹೇಳುವ ಮಾತುಗಳು ಎಷ್ಟು ಸಂಯಮದಿಂದ, ವಾಕ್ ಸಂಯಮದಿಂದ ಹೇಳಬೇಕಾದದ್ದನ್ನು ಸ್ಫುಟವಾಗಿ ಪಾಲಿಸಿ ಹೇಳ್ತಾ ಹೋಗಿದ್ದಾನೆ. ಅದೇ ಭ್ರಾತೃವಾತ್ಸಲ್ಯವನ್ನು ರಾಮ ತೋರುವ ಬಗೆ ಹೇಗೆ ಅಂತ ಕೇಳಿದರೆ, ಸುಮ್ಮನಿರೈ ಭರತ ಬರುವ ಬಣ್ಣವನ್ನು ಅರಿಯೇನಿ, ಧರ್ಮವನ್ನು ಅರಿಯೇನಿ, ಹೆಮ್ಮೆಗಾರನಲ್ಲ ಗುಣದಿ ಏನಾಗೆ ಸಹಜ ಎಮಗೆ ಸಹಜ. ಭರತ ಬರುವಾಗಲೂ ಇದೇ ಆತಂಕ ಲಕ್ಷ್ಮಣನಿಂದ ವ್ಯಕ್ತ ಆಗ್ತದೆ ಚಿತ್ರಕೂಟದಲ್ಲಿ. ಹೆಮ್ಮೆಗಾರನಲ್ಲ ಗುಣದಿ ಎಮಗೆ ಸಹಜ. ಈಗ ನನ್ನಲ್ಲಿ ನೀನು ಒಪ್ಪಿದ್ದ ಹೌದು ಅಂತ ಆದರೆ ಭರತನಲ್ಲಿ ಒಪ್ಪಲೇಬೇಕು. ನೀನು ನನ್ನನ್ನು ಒಪ್ಪುವುದಾದ್ರೆ ಭರತನನ್ನು ಒಪ್ಪಬೇಕು ಅಷ್ಟೇ. ಲಕ್ಷ್ಮಣನನ್ನು ಕನ್ವಿನ್ಸಿಂಗ್ ಆಗಿ ಎಷ್ಟು ಮಿತವಾಕ್ಗಳಲ್ಲಿ ರಾಮ ತನ್ನ ಸಂಯಮ ಉಳಿಸಿಕೊಂಡು ಹೇಳಬೇಕಾದನ್ನು ಹೇಳಿಸಿ ಅವನನ್ನು ನಿಯಂತ್ರಿಸ್ತಾನೆ. ಇದನ್ನೇ ಹೇಳ್ತಾ ಮುಂದುವರಿತಾ ಬೋರ್ಗರೆಯವರ ಕಸರದಂಡು, ಶೂರ್ಪನಖಿ, ಅದರಲ್ಲೂ ಪಾಠಾಂತರಗಳಿದ್ದರಿಂದ ನಿರ್ದಿಷ್ಟವಾಗಿದೆ ಪಾತ್ರಸೂಪನ ರಚನೆ ಅಂತ ನಾನು ಹೇಳುವುದಕ್ಕೆ ಹೋಗುವುದಿಲ್ಲ. ಕಾರಣಕ್ಕೆ ಕುಲಗೇಡಿ ಅಂತ ಒಂದುಂಟು, ಪ್ರಳಯಾಗ್ನಿ ಭೈರವಿ ಎಂದದಿ ಅಂತ ಇನ್ನೊಂದು ಪ್ರಯೋಗ ಉಂಟು. ಮುಖ್ಯಕೃಷ್ಣ ಭಟ್ರು ಅದನ್ನೇ ಸೂಚಿಸಿದ್ದಾರೆ, ಪ್ರಳಯಾಗ್ನಿ ಭೈರವಿ ಎಂದದಿ ಅಂತ. ಇದನ್ನು ಹೇಳ್ತಾ ನಿರ್ಘೋಷದಬ್ಬರ, ಗಮಕದಾರ್ಭಟೆ, ಶ್ರೇಣಿಯಂಥ ಅರ್ಥಧಾರಿಗಳು ಅದನ್ನು ವಿಸ್ತರಿಸ್ತಾ ಶೂರ್ಪನಖಿಯ ಹಿನ್ನೆಲೆಯನ್ನು ಇರಿಸಿಕೊಂಡು ವೇದ ಮಂತ್ರಗಳಿಗೆ ಹೇಗೆ ಪುಳಕಿತಲಾಗ್ತಾ ಇದ್ರು. ವಿವಾಹ, ಶೂರ್ಪನಖಿಗೆ ಬಂದ ವಿಯೋಗ, ಪತಿ ಅಕಾಲ ವಿಯೋಗ, ಅದರಿಂದ ವೇದ ಮಂತ್ರಗಳೆಡೆಗೆ ಬಂದಂತಹ ಅಮರ್ಷ, ಅದು ಕೇಳುವಾಗ ಅವಳಿಗೆ ಮೈಯೆಲ್ಲ ಕಂಪಿಸುವುದು. ಆದ್ದರಿಂದಲೇ ಗಮಕದಾರ್ಭಟೆಯನ್ನು ಪ್ರತಿಬಂಧಿಸುವಲ್ಲಿ ಅವಳಿಗಿರುವಂತಹ ನಿರ್ಬಂಧಗಳು. ಇದನ್ನೆಲ್ಲ ಹೇಳ್ತಾ ಆ ಶೂರ್ಪನಖಿಯನ್ನು ಕಟ್ಟಿಕೊಡ್ತಾ ರಾವಣನಲ್ಲಿ ಪ್ರತೀಕಾರ ವಾಂಛೆಯನ್ನು ಇರಿಸಿಕೊಂಡ ಶೂರ್ಪನಖಿಯಾಗಿ ಕಾಣಿಸಿಕೊಡುವಲ್ಲಿಯ ತನಕ ಆ ಪದ್ಯ ಪಾತ್ರವನ್ನು ಬೆಳೆಸುವಲ್ಲಿ ಪ್ರಚೋದಕವಾಗಿ ಬರುತ್ತದೆ. ಅಂತ ಶೂರ್ಪನಖಿಗೆ ರಾಮ ಕಾಣಿಸುವುದು ಮುಂದಿನ ಪ್ರಕರಣ. ಇದು ಸಾಗುತ್ತದೆ. ರಾಘವನರ ಪತ್ಯ ಶೃಣುಗಮ ವಚನ, ಅದರ ಮೊದಲು ಅರವಿಂದಲು ಕಾರ್ಯಗಳ ಅಂತರಸ್ಥಿತಿಯ ಆ ಕಾವ್ಯ ಏನನ್ನು ಸೂಚಿಸ್ತದೆ ಎಂಬುದಕ್ಕೆ ಏನಿಲ್ಲದಿಂದ ವ್ಯಾಕ್ಯೂಮಿಂದ ಏನು ಕ್ರಿಯೇಟ್ ಆಗಲಿಕ್ಕಿಲ್ಲ. ಬೇರಾಗಿಯವರು ಹೇಳ್ತಿದ್ರಂತೆ ರಾಮನಿಗೆ ವಂದಿಸ್ತಾ ಇರುವಾಗ ಕರವ ಮುಗಿದಳು ಅಂತ ಹೇಳ್ತಾ ರಾಮ
ನಾನೇ ಬಗ್ಗಬೇಕು ತಗ್ಗಬೇಕು ಅಂತ ಭಾವಿಸಿದ್ರೆ ನನಗಿಂತ ಅವಸರ ನನ್ನ ಸೆರಗಿಗೆ ಅಂತ. ಎಷ್ಟು ಸಭ್ಯವಾಗಿ ಒಂದು ಶೃಂಗಾರವನ್ನು ತೊಡಗುವುದು ಸಾಧ್ಯ. ಶೃಣು ಮಮ ವಚನ ಅಂತ ಹೇಳೋದು. ನೀನು ನಾವು ಹೇಳಿದ ಮಾತ್ರ ಕೇಳಬೇಡ, ನನ್ನನ್ನು ನೋಡ್ತಾ ಕೇಳುವುದಿಲ್ಲ. ತುಟಿ, ಅದರ ಚಲನೆ, ಅದರ ವೈಶಿಷ್ಟ್ಯ, ಅದರ ಸೂಚನೆ, ಅದೆಲ್ಲಕ್ಕೂ ಪೂರಕವಾಗಿ ಆ ಪ್ರಯೋಗ ಉಂಟು ಅಂತ ಕಲಾವಿದನಾಗಿ ರಂಗದಲ್ಲಿ ಪಾತ್ರವಾಗಿ ಅವರು ತೋರಿಕೊಡ್ತಾ ಇದ್ರು. ಮತ್ತೆ ಉಳಿದಂತೆ ರಾವಣನ ಪದ್ಯಗಳು, ರಾವಣನ ಪದ್ಯಗಳಲ್ಲಿ ದಶಕಂಠರನಿಗೆ ಕಂಡನು ಎಂಬಲ್ಲಿಂದ ಪಾರ್ಥಸುಬ್ಬ ಏನೇನನ್ನು ಯಾವ್ಯಾವ ನೆಲೆಗಳಲ್ಲಿ ಸೂಚಿಸ್ತಾ ಹೋಗುತ್ತಾನೆ ತನ್ನ ಪ್ರಯೋಗಗಳ ಮೂಲಕವಾಗಿ ಅಂತ ಶೇಣಿಯವರ ಅರ್ಥವನ್ನು ನಿಕಷವಾಗಿ ನೋಡಿ. ಆ ಶೇಣಿಯವರ ಅಭಿಮಾನಿಯಾಗಿ ಮಾತ್ರ ಈ ಮಾತನ್ನು ಹೇಳ್ತಾ ಇಲ್ಲ, ಸ್ಪಷ್ಟವಾಗಿ ನೋಡ್ತಾ ಹೋದ್ರೆ ನಮಗೆ ವೇದ್ಯವಾಗ್ತಾ ಹೋಗ್ತದೆ. ಮಾತಾಡಬಾರದೇ ಸುಜಾಡೆ ಮಾರಣಾಸ್ತ್ರಕ್ಕಾಗಿ ಬಿಗುವೇರಿತಲ್ಲೇ ಬಾರೆ. ಉಡುಪಿ ರಾಜಾಂಗಣದಲ್ಲಿ ನಾನು ಕೇಳಿದಾಗ ಒಂದು ಉಪಸಂಹಾರಕ್ಕೆ ಬೇಕಾದಂಥ ಪಾತ್ರ ಪೋಷಣೆಯನ್ನು ಮಾಡ್ತಾ ಕಟ್ಟಿ ಬೆಳೆಸುವ ವಿಧಾನ, ಅದಕ್ಕೆ ಪೂರಕವಾಗಿ ಆ ಪದ್ಯಗಳು ಹೇಗುಂಟು ಅಂದರೆ ಅದು ಕಾಮುಕನಾಗಿ ತನ್ನ ಪ್ರಿಯತಮೆಯಾಗಬೇಕು ಅಂತ ತಾನು ಬಯಸಿದವರಲ್ಲಿ ಮಾಡುವ ಕಾಮ್ಯಾಭ್ಯರ್ಥನೆಯೋ ಅಥವಾ ಮುಮುಕ್ಷುವಾಗಿ ಮೋಕ್ಷ ರಕ್ಷಣೆಯಲ್ಲಿ ಮಾಡುವ ಮೋಕ್ಷಾಭ್ಯರ್ಥನೆಯೋ, ಇದು ಗೊಂದಲ ಬರುವ ಹಾಗೆ ಅಷ್ಟು ತಾದಾತ್ಮ್ಯದಿಂದ ತಲ್ಲೀನರಾಗಿ ಅರ್ಥ ಪ್ರಸ್ತುತಿಯನ್ನು ಅದೇ ಪದ್ಯಗಳಿಗೆ ಮಾಡುವುದು ಕೇಳಿದ್ದೇನೆ. ಪದ್ಯ ಅರ್ಥವನ್ನು ಬಿಟ್ಟು ಏನೋ ಹೇಳ್ತಾ ಇರೋದಲ್ಲ, ಪ್ರತಿ ಶಬ್ದವನ್ನು ಅನ್ವಯಿಸಿಕೊಂಡು ಅವಸಾನದ ದೃಷ್ಟಿಯಿಂದ ಉಪಸಂಹಾರದ ದೃಷ್ಟಿಯಿಂದ ಒಂದು ಪಾತ್ರ ಚಿತ್ರಣವನ್ನು ನಾವು ಗಮನಿಸ್ತಾ ಹೋದಾಗ ನಮಗೆ ಅದು ವೇದ್ಯವಾಗ್ತದೆ. ಇಷ್ಟು ಹೇಳ್ತಾ ಐರಾವತದಲ್ಲಿ ಆ ಪದಗಳನ್ನೆಲ್ಲ ಇನ್ನು ವಿಸ್ತರಿಸುವುದಕ್ಕೆ ಹೋಗುವುದಿಲ್ಲ, ಈಗಾಗಲೇ ಸಮಯ ಮೀರಿದ್ದೇನೆ. ಐರಾವತದಲ್ಲಿ ಸೊರಗಜವನ್ನು ಇಳಿಸುವ ವೇಳೆಯಲ್ಲಿ 3-4 ಪದ್ಯಗಳಲ್ಲಿ ಪಟ್ಟೆತಾಳದ ಪದ್ಯಗಳನ್ನು ನೀಲಾಂಬರಿ ಪಟ್ಟೆ ಎಲ್ಲಿರಬೇಕು. ಐರಾವತ ಇಳಿಯುವುದು ಕೃಷ್ಣ ಅರ್ಜುನನನ್ನು ಇಳಿಸುವುದು ಈ ಭೂಮಿಗೆ ಅದು ರೂಪಕದ ಹಾಗೆ. ಅರ್ಜುನನನ್ನು ಕೃಷ್ಣ ಸ್ಥಾಪನೆ ಮಾಡುವುದಕ್ಕೂ ಕೃಷ್ಣ ಸಂಕಲ್ಪದಿಂದ ಅರ್ಜುನ ಧರೆಗಿಳಿದು ಬಂದು ಸ್ಥಾಪಿತನಾಗುವುದಕ್ಕೂ ಪಾರ್ಥ ಸಹಾಯಕದಿಂದ ಐರಾವತ ಬಂದು ಧರೆಯಲ್ಲಿ ಸ್ಥಾಪಿತವಾಗುವುದಕ್ಕೂ ಅಷ್ಟು ತಾದಾತ್ಮ್ಯ ಇರುವಂತೆ ಆ 3-4 ರಚನೆಗಳು. ಅಸುರ ಭಾವ ಮರೆಸಿ ಎಂಬ ಅಂತ ತೊಡಗುವ ಭೂತನೆ ಮಾಯೆಯಾರು ಸ್ವರೂಪದಿಂದ ಬರುವಂತಹ ಸನ್ನಿವೇಶದ ಪದ್ಯಗಳು. ಬಂದಳಾಗ ಭೂತನೆ ಬಂದಳಾಗ ಅಂತ ಪದ್ಯ, ಅದು ಶೃಂಗಾರ ಭಾವದಿಂದ ಅವಳು ಬಂದಳು, ತಾಯಿಯಾಗಿ ಮಕ್ಕಳನ್ನು ಅರಸ್ತಾ ಬಂದಳು ಅಂತ ಸೂಚಿಸುವ, ಅವಳ ಪರಿವರ್ತನೆಯನ್ನು ಸೂಚಿಸುವ ಪದ್ಯ. ಶೃಂಗಾರದಿಂದಲೇ ಪ್ರಸ್ತುತ. ಆದರೆ ಅರ್ಥವಿಸ್ತಾರದ ಸಾಧ್ಯತೆ ದೃಷ್ಟಿಯಿಂದ ಅದನ್ನು ವಿವೇಚಿಸಿದರೆ ಆಸುರಿ ಭಾವ ಪರಿವರ್ತಿತವಾಗುವುದಕ್ಕೆ ಹವಳಿಸುವಾಗ ಬರುವ ಎಡರು ತೊಡರುಗಳು, ಅವರ ಬಾಳು, ಇದೆಲ್ಲವೂ ಕೂಡ ಅತ್ಯಂತ ಸುಂದರವಾಗಿ ವ್ಯಕ್ತವಾದಂತಹ ಪದ್ಯಗಳು. ಹೀಗೆ ವಿಸ್ತಾರವಾಗಿ ವಿವೇಚನೆಗೆ ವಿಷಯವಾಗಬಹುದಾದದಕ್ಕೆ ಸೂಚಕವಾದ 4 ಮಾತುಗಳನ್ನು ಮಾತ್ರ ನಾನು ಆಡಿದ್ದು. ಇದು ಆಡುವಾಗಲೂ ಒಂದು ಕವಿಗೆ ಡ್ಯೂ ರೆಸ್ಪೆಕ್ಟ್ ಅನ್ನು ಅಥವಾ ಅರ್ಹವಾದಂತಹ ಮಾನ್ಯತೆಯನ್ನು ಕಲ್ಪಿಸಬೇಕು ಎಂಬುದರ ಜೊತೆಗೆ ಈಗ ಆಕರಗಳನ್ನು ಉಲ್ಲೇಖಿಸುವುದಿಲ್ಲ ಅಂತ ಒಂದು ಧ್ವನಿ ಪ್ರಬಲವಾಗ್ತಾ ಇರುವ ಕಾಲದಲ್ಲಿ ಸಂಶೋಧಕರು ಕುಕ್ಕೆ ಕೃಷ್ಣಭಟ್ರಂತವರು ಸತತವಾಗಿ ಹೇಳ್ತಾ ಬಂದ, ಸಾಧಿಸಿ ತೋರಿಸಿದ್ದನ್ನು ನಾವು ಅವಗಣಿಸುವುದಕ್ಕಿಲ್ಲ. ಬಾಲರಾಮ ಕೇರಳವರ್ಮನ ಮಲಯಾಳ ರಾಮಾಯಣದ ಯಥಾವತ್ತಾದ ಪದ್ಯಗಳು, ಒಂದಷ್ಟು ಪದ್ಯಗಳು ಪಾರ್ಥಸುಬ್ರಹ್ಮಣ್ಯ ರಚನೆಯಲ್ಲಿ ಉಂಟು. ಯಥಾವತ್ತಾಗಿ ಶಬ್ದ ಅದು ಅನುವಾದವಾಗಿ ಉಂಟು. ತೊರವಿಯಿಂದ ಒಂದಷ್ಟು ಪದ್ಯಗಳು ಹಾಗೆಯೇ ಬಂದದ್ದು ಉಂಟು ಪಾರ್ಥಸುಬ್ರಹ್ಮಣ್ಯ ರಚನೆಯಲ್ಲಿ. ಕನ್ನಡ ಭಾರತದ ದಶಮಸ್ಕಂದ ಕೃಷ್ಣ ಜಯಂತಿಯಲ್ಲಿ ಗಾಢವಾದ ಪ್ರಭಾವವನ್ನು ಬೀರಿತು. ಐರಾವತ ಪ್ರಸಂಗ, ಅದಕ್ಕೂ ಅನ್ಯ ಕಾವ್ಯಗಳ ಆಧಾರಗಳನ್ನು ಕುಕ್ಕೆ ಕೃಷ್ಣಭಟ್ರಂತಹ ಸಂಶೋಧಕರು ಸ್ಫುಟವಾಗಿ ಉಲ್ಲೇಖಿಸಿದ್ದನ್ನು ನೆನಪಿಸಿಕೊಳ್ತೇನೆ. ಕವಿಗಳಿಗೆ ಕ್ರೆಡಿಟ್ ಕೊಡುವಾಗ ಈ ಪ್ರಭಾವಕ್ಕೆ ಒಳಗಾಗಿ ಆದರೂ ಸ್ವಂತಿಕೆಯನ್ನು ಅಸಾಮಾನ್ಯ ವಿಧಾನದಿಂದ ಮೆರೆಸಿದಂತಹ ಕವಿ ಪಾರ್ಥಸುಬ್ಬ. ಪ್ರಾತಸ್ಮರಣೀಯನಾದಂತಹ ಆದ್ಯಸ್ಮರಣೀಯನಾದಂತಹ ಯಕ್ಷಗಾನ ಕವಿ ಪಾರ್ಥಸುಬ್ಬನಿಗೆ ಗೌರವಪೂರ್ವಕವಾಗಿ ಅವನ ಅನುಸ್ಮರಣೆಯಲ್ಲಿ, ಅವರ ಕಾವ್ಯಾನುಸ್ಮರಣೆ ಇಷ್ಟು ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಮಾತು. ದೇವಸ್ಥಾನದಲ್ಲಿ ದೇವ ಸಂಬಂಧಿಯಾಗಿ ಸ್ತುತಿಪರವಾದ ಹಾಡುವವನು ಪಾಠಾಡಿ, ಹಾಡಿದ ಹಾಡಿನ ಅರ್ಥವನ್ನು ಚೆನ್ನಾಗಿ ವಿವರಿಸುವವನು ಆ ಪದದ ಅರ್ಥವನ್ನು ಹೇಳುವನು ಪದಾರ್ಥ. ಯಕ್ಷಗಾನ ಅಂತಂದರೆ ಅದು ದೇವಸ್ಥಾನ ಅಂತ ಇಟ್ಟರೆ, ಯಕ್ಷಗಾನದಲ್ಲಿ ಸಿದ್ಧವಾಗುವ ರಸವನ್ನೇ ದೈವ ಅಂತ ಅಂಗೀಕರಿಸಿದರೆ,
ಅದನ್ನು ರಚಿಸಿದವನು ಕವಿ ಅಂತ ನಾವು ಒಪ್ಪಿದರೆ ಆ ಕವಿಯ ಒಳ್ಳೆ ಪಾಠಾಳಿ ಯಾರು ಅಂತ ಕೇಳಿದರೆ ಈ ತಲೆಮಾರಿನವರು ನೆನಪಿಸಿಕೊಳ್ಳುವುದು ಹಿರಿಯರಾದ ಬಲಿಪ ನಾರಾಯಣ ಭಾಗವತರು. ಪಾರ್ಥಿಸುಬ್ಬನ ಪದ್ಯದ ಒಳ್ಳೆ ಪಾಠಾಳಿ. ಪಾರ್ಥಿಸುಬ್ಬನ ಪದ್ಯದ ಅತಿ ಶ್ರೇಷ್ಠ ಉದಾಹರಣೆಯಾಗಿ ಕೊಡಬಹುದಾದ ಪದಾರ್ಥಿ ಯಾರು ಅಂತ ಕೇಳಿದರೆ ಕೀರ್ತಿಶೇಷರಾದ ಶ್ರೀ ಗೋಪಾಲಕೃಷ್ಣ ಭಟ್ ಅವರನ್ನು ಸ್ಮರಿಸ್ತೇನೆ, ವಿರಮಿಸ್ತೇನೆ. ನಮಸ್ಕಾರ. ಸ್ನೇಹಿತರೆ, ನಿಮ್ಮ ತಾಳ್ಮೆಯನ್ನು ನಾನು ಇನ್ನೂ ಕೂಡ ಪರೀಕ್ಷಿಸುವುದು ಸರಿಯೋ ನನಗೆ ಗೊತ್ತಿಲ್ಲ. ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರಿನೊಟ್ಟಿಗೆ ಒಂದು ವಿಶೇಷಣ ಸೇರಿಸಿ ನನಗೆ ತುಂಬ ತೊಂದರೆ ಆಗಿದೆ. ಯಾಕೆಂದರೆ ಯಕ್ಷಗಾನವನ್ನು ನಾನು ನೋಡಿದ್ದು ಸಾಗರದ ಗಡಿಯಲ್ಲಿ ನಿಂತು ಮಳೆ ಮೇಲೆ ಜೀವನ ನೋಡಿದ ಹಾಗೆ. ಹಾಗಿರುವಾಗ ಇದನ್ನು ಈಸುವುದು ಬಹಳ ಕಷ್ಟದ ಕೆಲಸ. ಆದರೆ ನಾನು ನನ್ನ ಬೆಕ್ಕನಾದ ಯಕ್ಷಗಾನ ಪುಸ್ತಕ ಬರೆಯುವ ಸಂದರ್ಭದಲ್ಲಿ ಸಾಕಷ್ಟು ಕ್ಷೇತ್ರ ಕಾರ್ಯವನ್ನು ಪಾರ್ಥಿಸುಬ್ಬನ ಬಗ್ಗೆ ತಿಳಿಯುವುದಕ್ಕೆ ಬೇಕಾಗಿ ತಿರುಗಾಡಿದ್ದೆ. ಯಾಕಂದರೆ ನನಗೆ ಪ್ರಥಮವಾಗಿಯೇ ಮಾಹಿತಿ ಸಿಗಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಯಾರ್ಯಾರು ಹೇಳಿದ್ದನ್ನು ನಾನು ಕೇಳಲಿಕ್ಕೆ ಹೋಗಲಿಲ್ಲ, ಅದನ್ನು ಪರಿಗಣಿಸಿದ್ದೇನೆ. ಪಾರ್ಥಿಸುಬ್ಬನ ಬಗ್ಗೆ ಹಿಂದೆ ಒಂದು ಆಗಿದೆ. 1985ನೇ ಇಸವಿಯಲ್ಲಿ ಏಪ್ರಿಲ್ 19, 20, 21 3 ದಿನಗಳಂದು ಕಾಸರಗೋಡಿನ ಲಲಿತ ಕಲಾ ಸದನದಲ್ಲಿ ಜಾನಪದ ಸಮ್ಮೇಳನ ನಡೆಯಿತು. ಅಲ್ಲಿ ಪಾರ್ಥಿಸುಬ್ಬನ ಕುರಿತಾದಂತಹ ಚರ್ಚೆಗಳು ನಡೆದಿವೆ. ಅದು ಆ ದಿನಗಳಲ್ಲಿ ಭಾಗವಹಿಸಿ ಎಷ್ಟು ಜನ ಈಗಿದ್ದಾರೋ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ಹೋಗಿದ್ದೆ. ಆ ದಿನಗಳಲ್ಲಿ ಅವರೊಂದು ಆ ಸ್ಮರಣ ಸಂಚಿಕೆ ತಂದಿದ್ರು, ಜಾನಪದ ಕಾಸಾಳ ಅಂತ. ಆ ಜಾನಪದ ಕಾಸಾಳದಲ್ಲಿ ಪಾರ್ಥಿಸುಬ್ಬನ ಸಂಬಂಧವಾದಂತಹ ಕೆಲವು ಲೇಖನಗಳು ಬಂದಿವೆ. ಅದರಲ್ಲಿ ನನ್ನ ಒಂದು ಲೇಖನವೂ ಇತ್ತು. ವೆಂಕಟರಾಜ ಪಂಡಿತಾಯರು ಅದರ ಸಂಪಾದಕರಾಗಿದ್ರು ಅಂತ ನನ್ನ ನೆನಪು. ನನ್ನ ಹತ್ರ ಹೇಳಿದ್ರು, ನೀವು ಜನಪದ ಕವಿಯಾದಂತಹ ಪಾರ್ಥಿಸುಬ್ಬನ ಬಗ್ಗೆ ಒಂದು ಬರೀಬೇಕು. ಹಾಗೊಂದು ಪ್ರಯತ್ನ ಅಲ್ಲಿ ಮಾಡಿದ್ದೆ. ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಚೌಚೌ ಹಾಗೆ, ಅಂದರೆ ನಿಮ್ಮನ್ನು ಕೇವಲ ಒಂದು ವಿದ್ಯುತ್ ಸ್ಪರ್ಶನ ಮಾಡಿದ ಹಾಗೆ ಮಾತ್ರ ಮಾಡ್ತೇನೆ, ದೀರ್ಘವಾದ ಭಾಷಣ ಮಾಡುವುದಿಲ್ಲ. ಅಷ್ಟು ಸಾಕಾಗ್ತದೆ ದಾರಿ ತೋರಿಸಲಿಕ್ಕೆ. ನಾನು ಕಂಡದ್ದೇನೆಂದರೆ, ಈ ಪಾರ್ಥಿಸುಬ್ಬನ ಅವನ ಕಾಲದ ಬಗ್ಗೆ ಮತ್ತು ಇದರ ಬಗ್ಗೆ ನಾನು ಏನು ಹೇಳಿಕ್ಕೆ ಹೋಗುವುದಿಲ್ಲ, ಮತ್ತೆ ಮತ್ತೆ ಹೇಳಿದಲ್ಲಿ ಅರ್ಥ ಇಲ್ಲ. ನಾನು ಪಾರ್ಥಿಸುಬ್ಬನ ಪ್ರಸಂಗಗಳ ಬಗ್ಗೆ ಮಾತ್ರ ಕೆಲವು ವಿಚಾರಗಳನ್ನು ಹೇಳುವಂತಹದ್ದು. ಒಟ್ಟಿಗೆ ಬೇರೆ ಒಂದು ವಿಷಯ ಬಂದಿದ್ದಂತೆ, ಅವನ ಪ್ರಸಂಗಗಳ ಬಗ್ಗೆ ನನಗೆ ತಿಳಿದ ಹಾಗೆ ಆಳವಾದ ಅಧ್ಯಯನ ನಡೆದಿಲ್ಲ. ಯಾಕೆಂದ್ರೆ ಆ ಪ್ರಸಂಗಗಳನ್ನು ಅಧ್ಯಯನ ಮಾಡುವುದಕ್ಕೆ ನಮಗೆ ಕವಿಯಂತೆ ಸ್ವತ್ತು ನಮ್ಮ ಹತ್ರ ಬೇಕು. ಪಾರ್ಥಿಸುಬ್ಬನಿಗೆ ಅವನ ಮಾತೃಭಾಷೆ ತುಳು, ಅವನಿಗೆ ಕನ್ನಡ ಗೊತ್ತಿದೆ, ಅವನಿಗೆ ಮಲಯಾಳ ಗೊತ್ತಿದೆ, ಹವ್ಯಕ ಭಾಷೆಯಲ್ಲಿ ಎಕ್ಸ್ಪರ್ಟ್ ಅವನು. ಹವ್ಯಕ ಭಾಷೆ ಅವನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಎಂಬುದಕ್ಕೆ ಆಧಾರ ಅವರ ಪ್ರಸಂಗಗಳೇ. ಹಾಗಾಗಿ ಈ 4 ಭಾಷೆಗಳ ಬಗ್ಗೆ ಪರಿಚಯ ಇದ್ದರೆ ಮಾತ್ರ ಪಾರ್ಥಿಸುಬ್ಬನ ಪ್ರಸಂಗ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಇದು ಪ್ರಭಾಕರ ಜೋಶಿಯವರು ಮಾತಾಡ್ತಾ ಹೇಳಿದ್ರು ನೋಡಿ, ತಾಮಸ ಬೇಕೆ. ಇಲ್ಲಿ ತಾಮಸ ಉದಾಹರಣೆ ಹೇಳಿದ, ಅದು ಮಲಯಾಳ ಶಬ್ದ. ಎಲ್ಲೆಲ್ಲ ತಾಮಸಿಕ್ಕಿದ್ದಾನೆ, ಯಾಕೆ ಸಮಯ ಕಳ್ತೀವಿ, ಸಮಯ ಹಾಳು ಮಾಡ್ತೀವಿ ಅಂತ ಕೇಳುವಂಥದ್ದು. ಅದು ಮಲಯಾಳ ಶಬ್ದ. ಅರ್ಥಾತ್ ಎಷ್ಟೋ ಶಬ್ದಗಳು, ತುಳು ಶಬ್ದಗಳು, ಹವ್ಯಕ ಶಬ್ದಗಳು, ಮಲಯಾಳ ಶಬ್ದಗಳು ಅವನ ರಂಗದಲ್ಲಿದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಕೆಲವೊಮ್ಮೆ ಭಾಗವತಿಗೆ ಮಾಡುವವರಿಗೂ ಸುಲಭ ಆಗ್ತದೆ. ಅರ್ಥ ಹೇಳುವವರಿಗೆ ಅದು ಗೊತ್ತಿಲ್ಲದಿದ್ದರೆ ಅವರಿಗೆ ಸರಿಯಾದ ಅರ್ಥ ಆಗದೆ ಹೋಗ್ಬೋದು. ಅದು ನಡೆಯುತ್ತದೆ. ಯಾಕಂದರೆ ನಾನೇ ಕೆಲವರು ಅರ್ಥ ಹೇಳಿದ್ದನ್ನು ಕೇಳಿದ್ದೇನೆ. ಅದೇ ರೀತಿಯಾಗಿ ಕೆಲವು ಭಾಗವತರು ಆ ಪದ್ಯವನ್ನು ಸರಿ ಅರ್ಥ ಮಾಡದೆ ಹೇಳಿದ್ದನ್ನು ಕೇಳಿದ್ದೇನೆ. ಆ ಕಾರಣ ಇರುವಂಥವರಿಗೆ ಅದು ಸರಿಯಾಗಿ ಮನವರಿಕೆ ಆಗದೇ ಇದ್ದರು. ಅವನ ಪ್ರಸಂಗಗಳು ಎಷ್ಟು ಸರಳವೋ ಅಷ್ಟೇ ಕಠಿಣವಾದದ್ದು. ನಮಗೆ ಸರಳದ ಹಾಗೆ ಕಾಣ್ತದೆ, ಆದರೆ ಸರಳ ಅಲ್ಲ. ನೀವು ಪ್ರತಿಯೊಂದು ಪದ್ಯವನ್ನು ಕೂಡ ಅರ್ಥ ಹೇಳುವಾಗ ನಿಮಗೆ ಅದು ಮನವರಿಕೆ ಇದ್ದರೆ ನೀವು ಬೇರೆಯಿಂದಲೂ
ವಿಚಾರ ತರಬೇಕಾದ ಅಗತ್ಯ ಇಲ್ಲ, ಅದರಲ್ಲೇ ಇದೆ, ಎಲ್ಲವೂ ಕೂಡ ಅದರಲ್ಲೇ ಇದೆ. ಅದು ಪ್ರತಿಯೊಂದು ಕೂಡ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಬಹಳ ಸುಲಭವಾಗಿ ಅವನಿಗೆ ಅರ್ಥ ಹೇಳಿಕೆ ಬರ್ತದೆ. ಮತ್ತವರಾಗಿ ಪ್ರಸಂಗ ಅದು ಅನನುಕರಣೀಯ ಶೈಲಿ ಅದು. ಯಾರಿಗೂ ಕೂಡ ಅವರ ಶೈಲಿಯನ್ನು ಅನುಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಅವನ ಶೈಲಿ ನೀವು ನೋಡಿದರೆ ಪಾರಸುಬ್ಬನ ಪ್ರಸಂಗಗಳ ಅನಂತರ ಯಾವ ಪ್ರಸಂಗಗಳಲ್ಲಿಯೂ ಕೂಡ ಅವರನ್ನು ಅನುಕರಣೆ ಮಾಡಿದ ಹಾಗೆ ಖಂಡಿತ ಕಾಣುವುದಿಲ್ಲ. ನಾನು ವಿನಮ್ರವಾಗಿ ಹೇಳುತ್ತಿದ್ದರೆ ಸಾಕಷ್ಟು ಪ್ರಸಂಗಗಳನ್ನು ಅಧ್ಯಯನ ಮಾಡಿದ್ದೇನೆ. ಕೆಲವು ಪ್ರಕಟವಾದ ಪ್ರಸಂಗಗಳಲ್ಲಿ ಇವೆ, ಕೆಲವು ಪ್ರಾಚೀನ ಪ್ರಸಂಗಗಳು ಇವೆ. ಇದನ್ನೆಲ್ಲ ನನಗೆ ತೌಲನಿಕವಾಗಿ ನೋಡಿದಾಗ ಅನಿಸಿದ್ದ ಹಾಗೆ ಅವನನ್ನು ಅನುಕರಣೆ ಮಾಡಿದವರಿಲ್ಲ, ಅವನು ಯಾವ ವಿಚಾರದಲ್ಲಿ ಮಾಡಲಿಲ್ಲ. ಹಾಗಾಗಿ ಮತ್ತೊಂದು ಇದು ಅಂದರೆ, ನಾನು ಇವನ ಒಬ್ಬ ಆಶುಕವಿಯಾಗಿದ್ದ. ನಾನು ಕೊಳ್ಳಿಯೂರಿಗೆ ಹೋದೆ. ಕೊಳ್ಳಿಯೂರು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಹವ್ಯಕರ ಮನೆ ಇದೆ. ಆ ಹವ್ಯಕರ ಮನೆಯಲ್ಲಿ ಅವರು ಹೇಳಿದ ಒಂದು ವಿಚಾರ, ಅಲ್ಲಿ ಇವನಿಗೆ ಹೋಗ್ತಾ ಇದ್ದ ಕೊಳ್ಳಿಯೂರಿಗೆ, ಬಹಳ ಪ್ರಸಿದ್ಧವಾದಂತಹ. ಯಾಕಂದರೆ ನೋಡಿ, ಇಲ್ಲಿ ಹವ್ಯಕ ಇದರಲ್ಲಿ ಆ ಒಂದು ಕೊಳ್ಳಿಯೂರು ಸೀಮೆ, ಹುಬ್ಬಳ್ಳಿ ಸೀಮೆ, ಪಂಜ ಸೀಮೆ, ವಿಟ್ಲ ಸೀಮೆ, ಪುತ್ತೂರು ಸೀಮೆ ಅಂತ ಇದೇ ರೀತಿ ಉತ್ತರ ಕನ್ನಡದಲ್ಲಿ ಇರಬೇಕು ನನ್ನ ನೆನಪು ಪ್ರಕಾರ. ಯಾಕೆ ಈ ಸೀಮೆ ಹೇಳ್ತೇನೆ ಅಂದರೆ, ಇಲ್ಲಿ ಸ್ವಲ್ಪ ಈ ಹವ್ಯಕರಲ್ಲಿ ವ್ಯತ್ಯಾಸಗಳಿವೆ ಆಚಾರ ವಿಚಾರಗಳಲ್ಲಿ. ಉದಾಹರಣೆಗೆ ಕೊಳ್ಳಿಯೂರು ಸೀಮೆಯನ್ನು ನೀವು ನೋಡಿದರೆ ಅಲ್ಲಿ ಶಕ್ತಿ ಆರಾಧನೆ ಹವ್ಯಕರು ಹೆಚ್ಚು. ಈ ಹುಬ್ಬಳ್ಳಿ ಸೀಮೆಗೆ ನೀವು ಬಂದರೆ ಇಲ್ಲಿ ಶಂಕರಾಯಣ ಆರಾಧನೆ ಜಾಸ್ತಿ. ಈ ಸ್ವಲ್ಪ ವ್ಯತ್ಯಾಸ ಇವೆ. ಅದು ಯಾಕೆ? ಪಾರಸುಬ್ಬನಲ್ಲಿ ಇದರ ಪ್ರತಿಫಲನ ಇದೆ. ಅಲ್ಲಿ ಹೋಗ್ತಾ ಇದ್ದ. ಒಮ್ಮೆ ಅಲ್ಲಿ ಹೋದಾಗ ಯಾರೋ ಒಬ್ಬರು ಹವ್ಯಕ ಮನೆತನವರು ಕೇಳಿದಂತೆ, ಅಂತೆ ಸುಬ್ಬ ಈ ಬದನೆಕಾಯಿ ಪದ್ಯ ಬರೆಯುವ ಬದನೆಕಾಯಿ ತೋರಿಸಿತ್ತು ಸುಮ್ಮನೆ. ಆಗ ನೋಡಿ ಎಷ್ಟು ಸರಳವಾದದ್ದು. ಬದನೆಕಾಯಿಯ ಒಂದು ವಸ್ತುವಾಗಿ ಅಥವಾ ಒಂದು ವಿಚಾರವಾಗಿ ತನ್ನ ಪದ್ಯದಲ್ಲಿ ಒಳಗು ಮಾಡ್ಬೋದು ಅಥವಾ ಬರೆಯಬಹುದು ಅಂತ ಕೇಳಿದಾಗ ಅಂಗರತ್ನದಲ್ಲಿ ಪ್ರಸಂಗ ಬರ್ತದೆ ನೋಡಿ. ಇದು ರಾವಣ ಹೇಳುವ ಪದ್ಯ ಇದು ನೋಡಿ. ಈ ಪದಿಯಿಂದ ವರ್ಣಿಸೆ ಭೂಪಾಲನ ಬಾಳ್ಯದೊಳಗೆ ಕಪಿನಾಯಕರ ಕೋಪಿಸಿ ದಶಗಂಧರನುಕ್ತ ಪೌರುಷದಿ ಬೇಳ್ದ ಶುಕಸಾರನ ಗಮ್. ಶುಕಸಾರನಿಗೆ ಹೇಳಿದ ಏನು? ರಾವಣ ಹೇಳಿದ್ದು, ಮರುಳಾದ ಏನು ನೀ ಬದನೆಕಾಯಿಯನ್ನು ದೊಡ್ಡ ಪರಬ್ರಹ್ಮವೆಂಬ ಹಾಗೆ ಅಂತ ನೋಡಿ. ಬದನೆಕಾಯಿಯನ್ನು ಈ ಪದ್ಯ ಅಲ್ಲಿ ಆದ ಇದೆಲ್ಲ ಹೇಳುವುದು ಕೇಳಿದ್ರೆ ಇದಕ್ಕೆ ನನಗೇನು ಬೇರೆ ಆಧಾರ ಇಲ್ಲ, ಆದರೆ ಹೊತ್ತಿಗೆ ಆಗ್ತದೆ ಅಂತ ಹೇಳಿದಷ್ಟೇ. ಮರದಿಂದ ಮರಕ್ಕೆ ಲಂಘಿಸುವಂತ ಕಪಿಗಳು ಸಂಗರಗಳು ಹೆಚ್ಚಾಡುವವೇ ಇನ್ನು ಪರಬ್ರಹ್ಮ ಎಂಬುದಾಗಿ ಬದನೆಕಾಯಿ ನೋಡಿ. ಇದು ಆ ರೀತಿಯಾಗಿ ಬಂತು ಅಂತ ಹೇಳ್ತಾರೆ. ಮತ್ತೊಂದು ನನಗೆ ದೇಶಮುದ್ರದಿಂದ ಸಿಕ್ಕಿದ ವಿಚಾರ, ಇದೆಲ್ಲ ನನ್ನ ತೆಕ್ಕನಾಡ ಪುಸ್ತಕದಲ್ಲಿ ನಾನು ಹೇಳಿದ್ದೇನೆ, ನೀವು ಸಾಂದರ್ಭಿಕವಾಗಿ ಓದಿದ್ರೆ ಗೊತ್ತಾಗ್ತದೆ. ದೇಶಮುದ್ರ ಕೃಷ್ಣಕಾರರು 18-10-1915 8-10-12-2005 ಇದ್ದವು. ದೊಡ್ಡ ಯಕ್ಷಗಾನದ ಅರ್ಥಧಾರಿ, ಅದರಲ್ಲಿ ಕೊಕ್ಕೆ ಅರ್ಥಧಾರಿ ಸತ್ಯ ಹೇಳ್ತಿದ್ದಾರೆ. ಅವರು ಎದುರಾಗಿ ನಡೆಯುವ ಸುಲಭದಲ್ಲಿ ಬೀಳಲಿಕ್ಕಿಲ್ಲ. ಅವರು ಏನಾದರೂ ಅವ್ರ ಕಣಕಿದ್ರೆ ಸಾಕಷ್ಟು ಕಣಕೆ ಅದು. ನನಗೆ ಒಮ್ಮೆ ಉಳಿಯೋದಲ್ಲಿ ಸಿಕ್ಕಿ ನನಗೆ ಹೆದರಿಕೆ ಆಗಿದೆ. ಅವ್ರು ಎದುರು ಅರ್ಥ ಹೇಳೋದಾಗಿ ಹೇಳ್ತಾರೆ, ಬೇರೆ ನಮ್ಮಲ್ಲಿ ಶಿಕ್ಷೆ ಆಗ್ತಾರೆ ಮಾಡಲಿಲ್ಲ. ಅವರು ಹೇಳಿದ್ದಾರಂದ್ರೆ ಅವರಿಗೆ ಯಕ್ಷಗಾನದ ಬಗ್ಗೆ ಅಂತಹ ನಿಜವಾಗಿ ದೊಡ್ಡ ಒಂದು ಸಂಪನ್ಮೂಲ ವ್ಯಕ್ತಿ ಆಗಿದ್ರು ಅವರು. ನಾನು ಅವರಲ್ಲಿಗೆ ಅವರು ಇರುವಾಗ ಎಷ್ಟೋ ಸಲ ಹೋಗಿದ್ದೇನೆ. ಅವರ ಹಳೆಯ ಕಾಲದ ವೇಷಧಾರಿಗಳ ಬಗ್ಗೆ, ಹಳೆಯ ಕಾಲದ ಅರ್ಥಧಾರಿಗಳ ಬಗ್ಗೆ ಸಾಕಷ್ಟು ನನಗೆ ತಿಳಿಸಿದ್ರು. ಅದೆಲ್ಲವೂ ಕೂಡ ನಾನು ಒಂದು ಬಿಡದೆ ಅವರಲ್ಲಿ ಅವರ ಮನೆಗೆ ಹೋಗಿ ಅವರ ಆತಿಥ್ಯ ಸ್ವೀಕರಿಸಿ ಬೇಕಾದ ಮಾಹಿತಿಯನ್ನು ಪಡೆದು ಬರೆದಿದ್ದೇನೆ. ಅವರು ಹೇಳುವಂಥದ್ದು ಏನಂದರೆ, ಈ ಕಾರಂತರಿಗೆ 10-12 ವರ್ಷವಾದ ಕಾಲದಲ್ಲಿ ಈ ಸುಬ್ಬನ ಒಬ್ಬಳು ಸಹೋದರಿ ಸುಬ್ಬಿ ಅಂತೇಳಿದ್ದಾರೆ. ಆಗ ಇವರಿಗೆ 10 ವರ್ಷ ಆದಾಗ ಆ ಹೆಂಗಸಿಗೆ 75 ವರ್ಷ ಆಗಿತ್ತು ಅಂತ ಅವರು ನೋಡಿದ್ದನ್ನು ಅವರು ಹೇಳಿದ್ದಾರೆ. ಆಗ ಈ ಸುಬ್ಬಿ ಎಂಬ ಹೆಂಗಸು ಅಲ್ಲಿ ಹುಟ್ಟಿದ್ದಾದ ಶಂಕರನಾರಾಯಣ ದೇವಸ್ಥಾನ ಉಂಟು ನೋಡಿ, ಅಲ್ಲಿಯ ಚಾಕರಿಯವಳು. ಹಾಗಾಗಿ ಆ ಸಂದರ್ಭದಲ್ಲಿ ಅವಳನ್ನು ನೋಡಿದ ವಿಚಾರ, ಅಲ್ಲಿಗೆ ಬರುತ್ತಿದ್ದ ವಿಚಾರ, ಪಾರಸುಬ್ಬನು ಕೂಡ ಆಗಾಗ್ಗೆ ಬರುತ್ತಾ ಇದ್ದನಂತೆ ಅಂತ ಪುಸ್ತಕಾರರು ಹೇಳಿದ್ದಾರೆ ನನಗೆ. ಅದೇ ರೀತಿಯಾಗಿ ಅಲ್ಲಿ ಕಾಯಮ್ಮಾಗಿ ಈ ಪಾರಸುಬ್ಬನು ಸಂಬಂಧಿಯಾದಂತಹ ಪಾತಾಳಿ ಈಶ್ವರಯ್ಯ
ಅಥವಾ ಒಬ್ಬರು ಇದ್ರಂತೆ ಅವರು 1965 ತೀರಿಕೊಂಡದ್ದು ಅಂತ ಹೇಳ್ತಾರೆ.